ಯೇಸುವೆ ಸ್ತೋತ್ರ, ವಂದನೆ, ಆರಾಧನೆ, ಮಹಿಮೆ. ಕರ್ತನಾದ ತಂದೆಯೇ, ಕರಗಳನ್ನೆತ್ತಿ ದೀನ ಹೃದಯದಿಂದ ನಿಮ್ಮನ್ನು ಸ್ತುತಿಸಲು, ಆತ್ಮದಿಂದಲೂ ಸತ್ಯದಿಂದಲೂ ನಿಮ್ಮನ್ನು ಆರಾಧಿಸಲು, ನೀವು ನೀಡಿದ ಈ ಹೊಸ ದಿನವನ್ನು ನಿಮಗೆ ಸ್ತುತಿಯನ್ನು ಅರ್ಪಿಸಿ ನಿಮ್ಮ ಪ್ರಸನ್ನತೆಯಲ್ಲಿ ಕಳೆಯಲು ಬಂದಿದ್ದೇವೆ ತಂದೆಯೇ. ನಿಮ್ಮ ಅನುಗ್ರಹವನ್ನು, ಕೃಪೆಯನ್ನು, ಪವಿತ್ರಾತ್ಮನ ಅಭಿಷೇಕವನ್ನು ನೀಡಿರೆಂದು ಪ್ರಾರ್ಥಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಆಮೆನ್. ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ. ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ. ಆತನ ಬಲಗೈಯು, ಪರಿಶುದ್ಧ ಬಾಹು ಜಯವನ್ನು ಉಂಟು ಮಾಡಿವೆ. ಯೆಹೋವನು ತನ್ನ ರಕ್ಷಣೆಯನ್ನು ಪ್ರಕಟಿಸಿದ್ದಾನೆ. ಜನಾಂಗಗಳೆದುರಿಗೆ ತನ್ನ ನೀತಿಯನ್ನು ತೋರ್ಪಡಿಸಿದ್ದಾನೆ. ಆತನು ಇಸ್ರಾಯೇಲನ ಮನೆತನದವರ ಬಗ್ಗೆ ಇದ್ದ ತನ್ನ ಪ್ರೀತಿ ಸತ್ಯತೆಗಳನ್ನು ನೆನಪು ಮಾಡಿಕೊಂಡಿದ್ದಾನೆ. ಭೂಲೋಕದ ಎಲ್ಲ ಕಡೆಯವರು ನಮ್ಮ ದೇವರ ರಕ್ಷಣಾ ಕಾರ್ಯವನ್ನು ನೋಡಿದ್ದಾರೆ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಹರ್ಷಿಸಿರಿ, ಉತ್ಸಾಹ ಧ್ವನಿ ಮಾಡಿ ಹಾಡಿರಿ. ಕಿನ್ನರಿಯೊಡನೆ ಯೆಹೋವನನ್ನು ಸ್ತುತಿಸಿರಿ. ಕಿನ್ನರಿಯನ್ನು ನುಡಿಸುತ್ತಾ ಭಜಿಸಿರಿ. ತುತ್ತೂರಿಗಳನ್ನು ಕೊಂಬನ್ನು ಊದುತ್ತಾ ಯೆಹೋವ ರಾಜನಿಗೆ ಜಯಘೋಷ ಮಾಡಿರಿ. ಯೆಹೋವನ ಮುಂದೆ ಸಮುದ್ರವು, ಅದರಲ್ಲಿರುವುದೆಲ್ಲವೂ, ಭೂಮಿಯು, ಅದರ ನಿವಾಸಿಗಳು ಘೋಷಿಸಲಿ. ನದಿಗಳು ಚಪ್ಪಾಳೆ ಹೊಡೆಯಲಿ, ಪರ್ವತಗಳೆಲ್ಲ ಉತ್ಸಾಹ ಧ್ವನಿ ಮಾಡಲಿ. ಆತನು ಭೂನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತನು ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನಾಂಗಗಳಿಗೆ ಯಥಾರ್ಥವಾಗಿಯೂ ತೀರ್ಪು ಕೊಡ್ತಾನೆ. ಆಮೆನ್. ಹಲ್ಲೆಲೂಯಾ. ಯೇಸುವೇ ನಿಮಗೆ ವಂದನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಮೈಟಿ ಗಾಡ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಯೋಗ್ಯತೆ ಮೀರಿ ನೀಡಿದೆ ನಿನ್ನ ದಯೆಯನ್ನು ನೀ ನನಗೆ. ಯೋಗ್ಯತೆಗೆ ಮೀರಿ ನೀಡಿದೆ ನಿನ್ನ ದಯೆಯನ್ನು ನೀ ನನಗೆ. ಬೇಡಿದಕ್ಕಿಂತ ಹೆಚ್ಚು ದೊರೆಯಿತು ನನಗೆ. ಧನ್ಯವಾದ ಸ್ತುತಿ ನಿನಗೆ. ಬೇಡಿದಕ್ಕಿಂತ ಹೆಚ್ಚು ದೊರೆಯಿತು ನನಗೆ. ಧನ್ಯವಾದ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ.
ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ ಪ್ರಭು ನೀಡುವರ ನನಗೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ ಪ್ರಭು ನೀಡುವರ ನನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ. ನೀನೇ ಸತ್ಯ ಜೀವ ದೇವರೇ, ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ನೀನೇ ಸತ್ಯ ಜೀವ ದೇವರೇ, ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ ಪ್ರಭು ನೀಡುವರ ನನಗೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ ಪ್ರಭು ನೀಡುವರ ನನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ. ಕೋಟಿ ಕೋಟಿ ಸ್ತುತಿ ನಿನಗೆ. ಕೋಟಿ ಕೋಟಿ ಸ್ತುತಿ ನಿನಗೆ. ಓ ಯೇಸುವೇ ನಿಮಗೆ ಆರಾಧನೆ, ಓ ಯೇಸುವೇ ನಿಮಗೆ ವಂದನೆ. ಹಲ್ಲೆಲೂಯ. ಓ ಯೇಸುವೇ ನಿಮಗೆ ಆರಾಧನೆ. ಓ ಯೇಸುವೇ ನಿಮಗೆ ವಂದನೆ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಸುಂದರನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಸುಂದರನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. 10,000 ರಲ್ಲಿ ನೀನೇ ಶ್ರೇಷ್ಠ.
ನನ್ ಕರ್ತನೇ. ಶಾರೋನಿನ ಪುಷ್ಪ ನೀ ತಾಕಿನ ತಾವರೆ, ನಿನ್ನನ್ನು ನಾ ಕಂಡೆನೆ. 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನೀ ತಾಕಿನ ತಾವರೆ, ನಿನ್ನನ್ನು ನಾ ಕಂಡೆನೆ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಸುಂದರನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. 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 ಯೇಸುವೇ ನನ್ ಯೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ನನ್ ಯೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ಯೇಸುವೇ ನನ್ ಯೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ನನ್ ಯೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. 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 ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ.
ಮೆಚ್ಚಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಯೇಸುವೆ ನನ್ನ ಯೇಸುವೆ, ನಿನ್ನ ಹಾಗೆ ಯಾರೂ ಇಲ್ಲ. 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 ಯೇಸುವೆ ನಿಮಗೆ ಆರಾಧನೆ. ಯೇಸುವೆ ನಿಮಗೆ ವಂದನೆ. ನಿನ್ನ ಹಾಗೆ ದೇವರು ಭುವಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನ ಯೇಸುವೆ. ನಿನ್ನ ಹಾಗೆ ದೇವರು ಭುವಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನ ಯೇಸುವೆ. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮದಿಂದ ನನ್ನ ತುಂಬಿಸು ನೀ. ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮದಿಂದ ನನ್ನ ತುಂಬಿಸು ನೀ. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು, ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು, ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು, ಮಾರ್ಗ
ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. 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 ಆಮೇನ್. ಯೇಸುವೆ ವಂದನೆ, ಆರಾಧನೆ, ಮಹಿಮೆ. ಯೇಸುವೆ ಸ್ತೋತ್ರ. ಇವತ್ತಿನ ದೇವರ ವಾಕ್ಯವನ್ನು ಕೇಳುವ 1 ಪೇತ್ರ ಅಧ್ಯಾಯ 3 ವಾಕ್ಯ 3 ಮತ್ತು 4. ಜಡ ಹೆಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಹಾಕಿಕೊಳ್ಳುವುದು, ಬೆಲೆಬಾಳುವ ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಆದರೆ ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾದದ್ದು ಮತ್ತು ಶಾಶ್ವತವಾದುದು ಆಗಿರುವ ಸಾತ್ವಿಕತೆ ಮತ್ತು ಶಾಂತ ಮನಸ್ಸು ಎಂಬ ಅಂತರ್ಯದ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಆಮೇನ್. ಇಲ್ಲಿ ದೇವರ ವಾಕ್ಯವು ಹೇಳುತ್ತದೆ ಸೌಂದರ್ಯದ ಬಗ್ಗೆ. ಜನಾಂಗಗಳಿಂದ ಅಥವಾ ಶತಮಾನಗಳಿಂದ ಹೆಂಗಸರು ತಮ್ಮ ಸೌಂದರ್ಯದ ಬಗ್ಗೆ ಕಾಳಜಿ ವಹಿಸುತ್ತಾರೆ, ಸರಿಯಲ್ಲವೇ? ಅವರ ಅಲಂಕಾರದ ಬಗ್ಗೆ ಹೇಗೆ ಕಾಣಿಸಿಕೊಳ್ಳುತ್ತಾರೆ ಎಂಬುದಾಗಿ ಇಲ್ಲಿ ಸಂತ ಪೇತ್ರನು 2000 ವರ್ಷದ ಹಿಂದೆಯೇ ಬರೆದಿದ್ದಾರೆ. ಹೌದು, ಅದೊಂದು ಹೆಂಗಸರ ಕಾಳಜಿ. 2000 ವರ್ಷಗಳ ಹಿಂದೆಯೇ ಅಥವಾ ಹಿಂದೆ ಸಹ ಇತ್ತು, ಹೌದಲ್ಲವೇ? ಅವರು ಹೇಗೆ ಅವರನ್ನೇ ಸಿಂಗರಿಸುತ್ತಾರೆ, ಅವರ ಕೂದಲನ್ನು ಕಟ್ಟುವ, ಬಾಚುವ ರೀತಿ, ಯಾವ ರೀತಿಯ ಆಭರಣಗಳನ್ನು ಧರಿಸುವುದು, ಅದೊಂದು ಶತಮಾನಗಳಿಂದ ಹೆಂಗಸರ ಕೇಂದ್ರ ಬಿಂದು ಆಗಿದೆ, ಸರಿಯಲ್ಲವೇ? ಇಲ್ಲಿ ಪೇತ್ರನು ಅದನ್ನು ಖಂಡಿಸುವುದಿಲ್ಲ. ಆದರೆ ಅವನು ಹೇಳುತ್ತಾನೆ, ಒಂದು ವ್ಯಕ್ತಿಯು ಹೇಗೆ 2 ರೀತಿಯ ಸೌಂದರ್ಯವನ್ನು ಹೊಂದಬಹುದೆಂದು. ಅವನು ಹೇಳುತ್ತಾನೆ, ನಿಮ್ಮ ಅಲಂಕಾರವು ಲೌಕಿಕವಾಗಿ ಮಾತ್ರವಲ್ಲ, ಹೊರನೋಟಕ್ಕೆ ಮಾತ್ರ ಸೀಮಿತವಾಗಿರಬಾರದು, ಆದರೆ ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಪರಿವರ್ತಿತವಾಗಬೇಕು. ಕೆಲವೊಂದು ಸಭೆಗಳು, ಪಂಗಡಗಳು ಹೇಳುತ್ತವೆ, ಹೆಂಗಸರು ಕೂದಲನ್ನು ಹೇಗೆ ಕಟ್ಟಬೇಕು, ಆಭರಣಗಳನ್ನು ಧರಿಸಬಾರದೆಂದು, ಬೆಲೆ ಬಾಳುವ ಉಡುಪನ್ನು ಧರಿಸಬಾರದು ಎಂದು ಮುಂತಾಗಿ. ಆದರೆ ಪೇತ್ರನಿಲ್ಲಿ ಅದನ್ನು ಹೇಳಿಕೊಡುವುದಿಲ್ಲ ಅಥವಾ ಕಲಿಸುವುದಿಲ್ಲ. ಅವನು ಹೇಳುವುದೇನೆಂದರೆ, ಈ ಮೊದಲಾದ ಹೊರಗನ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಹೌದು, ನಿಮ್ಮ ದೇಹವನ್ನು ಪ್ರಾಣವನ್ನು ಅಲಂಕರಿಸಬಹುದು. ಅವನು ಹೇಳುವುದು, ನೀವು ಬಾಹ್ಯ ಅಲಂಕಾರಕ್ಕೆ ಮಾತ್ರ ಅಂಟಿಕೊಂಡಿರಬೇಡಿರಿ.
ಮತ್ತು ಅವನಿಲ್ಲಿ ವಿವರಿಸುತ್ತಾನೆ. ಜಡೆ ಹೆಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಹಾಕಿಕೊಳ್ಳುವುದು, ಬೆಲೆ ಬಾಳುವ ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗನ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಆದರೆ ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾದದ್ದು ಮತ್ತು ಶಾಶ್ವತವಾದದ್ದು ಆಗಿರುವ ಸಾತ್ವಿಕತೆ ಮತ್ತು ಶಾಂತ ಮನಸ್ಸು ನಿಮ್ಮ ಆಂತರ್ಯದ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಹಾಗೂ ಪೇತ್ರನು ಹೇಳುತ್ತಾನೆ, ತಾತ್ಕಾಲಿಕವಾದ ಸೌಂದರ್ಯ ಮತ್ತು ಶಾಶ್ವತವಾದ ಸೌಂದರ್ಯದ ಬಗ್ಗೆ. ಎರಡು ರೀತಿಯ ಸೌಂದರ್ಯವನ್ನು ಒಬ್ಬ ವ್ಯಕ್ತಿಯು ಹೊಂದಿಕೊಳ್ಳಬಹುದು. ಈಗ ಹೆಚ್ಚಿನ ಗಂಡಸರು ಭಾವಿಸಬಹುದು, ನೀವು ಇವತ್ತು ಹೆಂಗಸರ ಬಗ್ಗೆ ಮಾತ್ರ ಮಾತಾಡುತ್ತೀರಾ ಎಂದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಾವೆಲ್ಲರೂ ಯೇಸುವಿನ ಮಧುವನಗಿತ್ತಿಯಾಗಿದ್ದೇವೆ. ಆದುದರಿಂದ ಇದು ಗಂಡಸರಿಗೂ ಹೆಂಗಸರಿಗೂ ಅನ್ವಯವಾಗುತ್ತದೆ, ಸರಿಯಲ್ಲವೇ? ಯೇಸುಕ್ರಿಸ್ತನ ಸಭೆಯಾಗಿ ದೇವರ ವಾಕ್ಯ ನಮ್ಮನ್ನು ಯೇಸುಕ್ರಿಸ್ತನ ಮಧುವನಗಿತ್ತಿ ಎಂದು ಕರೆಯುತ್ತದೆ. ಆದುದರಿಂದ ಇದು ಗಂಡಸರಿಗೂ ಸಹ ಅನ್ವಯವಾಗುತ್ತದೆ. ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ಸೌಂದರ್ಯ ಹಾಗೂ ಅಲಂಕಾರ ಬಾಹ್ಯವಾದದ್ದು ಮಾತ್ರ ಆಗದಿರಲಿ, ಆದರೆ ನಿಮ್ಮಲ್ಲಿ ಅಡಗಿರುವ ಅದು ಹೊರಗಿನ ದೃಷ್ಟಿಗೆ ಸುಲಭದಲ್ಲಿ ಕಾಣದಿದ್ದರೂ ದೇವರ ವಾಕ್ಯ ಹೇಳುತ್ತದೆ ಅದು ಶಾಶ್ವತವಾದ ಆಂತರ್ಯದ ಭೂಷಣವೆಂದು. ಆಮೆನ್. ದೇವರ ವಾಕ್ಯ ಮುಂದುವರಿಸಿ ಹೇಳುತ್ತದೆ, ಆದರೆ ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾದದ್ದು ಮತ್ತು ಶಾಶ್ವತವಾದದ್ದು ಆಗಿರುವ ಸಾತ್ವಿಕತೆ ಮತ್ತು ಶಾಂತ ಮನಸ್ಸು ನಿಮ್ಮ ಆಂತರ್ಯದ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಹೌದು, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಅಮೂಲ್ಯವಾದದ್ದೆಂದಲ್ಲ, ಅದು ಅತೀ ಅಮೂಲ್ಯವಾದದ್ದು ದೇವರ ದೃಷ್ಟಿಯಲ್ಲಿ ಎಂದು. ಹಾಲೆಲೂಯ್ಯ, ಸರಿಯಲ್ಲವೇ? ಮನುಷ್ಯನ ಆಂತರ್ಯದ ಭೂಷಣವು ಅಲಂಕಾರವು ಶಾಶ್ವತವಾದದ್ದು. ಹೌದು, ಅದು ಹೇಳುತ್ತದೆ ಸಾತ್ವಿಕತೆ ಮತ್ತು ಶಾಂತ ಮನಸ್ಸುಳ್ಳ ಆತ್ಮವೆಂದು. ಆಮೆನ್. ಕೀರ್ತನೆ 23 ನೋಡಿದರೆ ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಆ ಕುರುಬನು ತನ್ನ ಕುರಿಮಂದೆಯನ್ನು ಮೇಯಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಆಮೆನ್. ವಿಶ್ರಾಂತಿಕರವಾದ ನೀರೆಂದರೇನು? ನೀವು ಅನೇಕ ರೀತಿಯ ನೀರಿನ ಆಶ್ರಯಗಳನ್ನು ನೋಡಿರುತ್ತೀರಿ. ಯೋಬನ ಗ್ರಂಥ ಅಧ್ಯಾಯ 12 ವಾಕ್ಯ 7 ಹೇಳುತ್ತದೆ, ಸೃಷ್ಟಿಯನ್ನು ನೋಡಿರಿ, ಅದು ನಿಮ್ಮಲ್ಲಿ ಮಾತಾಡುತ್ತದೆ, ಅದು ನಿಮಗೆ ಕಲಿಸುತ್ತದೆ. ಸರಿಯಲ್ಲವೇ? ಹೌದು, ಸೃಷ್ಟಿಯು ನಮಗೆ ಕಲಿಸುತ್ತದೆ. ನೀವು ಸಮುದ್ರ ಬದಿಗೆ ಬೀಚಿಗೆ ಹೋಗಿ ನೋಡಿ, ಅಲ್ಲಿ ನೀವು ನೀರಿನ ಆಶ್ರಯವನ್ನು ನೋಡುತ್ತೀರಿ. ಅದು ನೀರು, ಆದರೆ ಅದರ ಸ್ವಭಾವವು ಬೇರೆಯೇ ಆಗಿದೆ. ನದಿ ಬದಿಗೆ ಹೋಗಿ, ಅದು ನೀರಿನ ಆಶ್ರಯ, ಆದರೆ ಆ ನೀರಿನ ಸ್ವಭಾವವೇ ಬೇರೆ. ಸರೋವರದ ಬಳಿಗೆ ಹೋಗಿ, ಅದು ಇನ್ನೊಂದು ರೀತಿಯ ನೀರಿನ ಆಶ್ರಯ. ಸರಿಯಲ್ಲವೇ? ನೀವು ಬೀಚಿಗೆ ಹೋಗಿ ನೋಡಿದರೆ ಅಲ್ಲಿಯ ನೀರು ಯಾವಾಗಲೂ ತಳಮಳಗೊಂಡಿರುತ್ತದೆ. ಅದು ಎಂದಿಗೂ ವಿಶ್ರಾಂತಿಯಲ್ಲಿರುವುದಿಲ್ಲ, ಅದು ಸ್ತಬ್ಧವಾಗಿರುವುದಿಲ್ಲ. ಸಮುದ್ರದ ನೀರು ಸ್ತಬ್ಧವಾಗಿರುವುದನ್ನು ನೀವು ನೋಡಿದ್ದೀರಾ? ಅಲೆಗಳಿಂದ ಕೂಡಿರುವುದೇ ಸಮುದ್ರದ ಸ್ವಭಾವ. ಯಾವಾಗಲೂ ತಳಮಳಗೊಂಡಿರುವುದೇ ಅದರ ಸ್ವಭಾವ. ಯಾವಾಗಲೂ ಅತ್ತಿಂದಿತ್ತ ತಿರುಗುತ್ತಾ ಇರುತ್ತದೆ.
ದಡವನ್ನು ಸೇರುತ್ತದೆ, ಹಿಂತಿರುಗಿ ಹೋಗುತ್ತದೆ. ಪುನಃ ದಡವನ್ನು ಸೇರುತ್ತದೆ, ಹಿಂತಿರುಗಿ ಹೋಗುತ್ತದೆ. ಎಂದಿಗೂ ಸ್ತಬ್ಧವಾಗಿರುವುದಿಲ್ಲ. ನದಿಯನ್ನು ನೋಡಿರಿ, ಆಳವಿಲ್ಲದೆ ಶಾಂತವಾಗಿ ಹರಿಯುತ್ತಿರುತ್ತದೆ. ನೋಡಲು ನಿಶ್ಚಲವಾಗಿ ಕಂಡರೂ ಆಳದಲ್ಲಿ ರಭಸವಾಗಿ ಹರಿಯುತ್ತಿರುತ್ತದೆ. ಸರೋವರವನ್ನು, ಬಾವಿಗಳನ್ನು ನೋಡಿ, ಅವುಗಳು ಯಾವಾಗಲೂ ನಿಶ್ಚಲವಾಗಿರುತ್ತವೆ. ಅವುಗಳು ಆಳದಲ್ಲೂ ರಭಸವಿರುವುದಿಲ್ಲ, ಮೇಲ್ಮೈಯಲ್ಲೂ ಯಾವುದೇ ರಭಸವಿಲ್ಲ, ಯಾವಾಗಲೂ ನಿಶ್ಚಲವಾಗಿರುತ್ತವೆ. ಹೌದಲ್ಲವೇ? ಅನೇಕ ಜನರ ಜೀವನವು ಈ ರೀತಿಯಾಗಿರುತ್ತದೆ. ಕೆಲವರ ಜೀವನ ಸಮುದ್ರದಂತೆ ಯಾವಾಗಲೂ ತಳಮಳಗೊಂಡಿರುತ್ತದೆ. ಒಂದಲ್ಲ ಒಂದು ರೀತಿಯ ಬಿರುಗಾಳಿಯ ಅಲೆಗಳು ಬೀಸುತ್ತಿರುತ್ತವೆ. ಎಂದಿಗೂ ವಿಶ್ರಾಂತಿಯಲ್ಲಿರುವುದಿಲ್ಲ. ನಿಶ್ಚಲತೆ ಎಂಬುದು ಇರುವುದಿಲ್ಲ. ಯಾವಾಗಲೂ ಅಲೆಗಳು, ಭಯದ ಅಲೆಗಳು, ನಿರಾಶೆಯ ಅಲೆಗಳು, ಹತಾಶೆಯ ಅಲೆಗಳು, ವೈಫಲ್ಯದ ಅಲೆಗಳು, ಬೇರೆ ಬೇರೆ ರೀತಿಯ ಅಲೆಗಳು ಅವರ ಮನಸ್ಸಲ್ಲಿ ಬೀಸುತ್ತಾ ಇರುತ್ತವೆ. ಕೀರ್ತನೆ 88ರಲ್ಲಿ ಹೇಳುತ್ತದೆ, ಹೇಗೆ ಈ ಅಲೆಗಳು ಒಟ್ಟುಗೂಡಿ ನನ್ನನ್ನು ಸುತ್ತಿಬಿಟ್ಟಿವೆ, ಅವು ದಿನವೆಲ್ಲ ನೀರಿನಂತೆ ನನ್ನನ್ನು ಆವರಿಸಿಕೊಂಡಿವೆ. ಹೌದು, ಅದೇ ರೀತಿ ಅನೇಕ ಜೀವಗಳು ಈ ರೀತಿಯ ಅಲೆಗಳಿಂದ ಮುಳುಗಿವೆ. ಹೌದು, ಆ ಅಲೆಗಳು ಅವರ ಮೇಲೆ ಬೀಸುವಾಗ ಅವರ ಜೀವನವು ಅದರಲ್ಲಿ ಮುಳುಗಿರುತ್ತದೆ. ಭಯದ ಅಲೆಗಳು, ಅಪರಾಧ ಮನೋಭಾವದ ಅಲೆಗಳು, ಅವಮಾನದ ಅಲೆಗಳು, ನಿರಾಶೆಯ, ಹತಾಶೆಯ ಅಲೆಗಳು. ಹೌದು, ಈ ರೀತಿಯ ಅಲೆಗಳು ಅವರ ಜೀವನದಲ್ಲಿ ಬೀಸುತ್ತಿರುತ್ತವೆ. ಅವರ ಜೀವನವು ಈ ಸಮುದ್ರದಂತೆ ಯಾವಾಗಲೂ ಅಲೆಗಳು ಬೀಸುತ್ತಾ ಇರುತ್ತವೆ. ಅವುಗಳು ಅವರ ಸಮಯದ ಮೇಲೆ, ಭಾವನೆಗಳ ಮೇಲೆ ಆವರಿಸಿಕೊಂಡಿರುತ್ತವೆ. ಯಾವುದಾದರೊಂದರ ಮೇಲೆ ಅವರ ಜೀವನವು ಮುಳುಗಿರುತ್ತದೆ. ಅದು ಭಯವೂ ಇರಬಹುದು, ಆತಂಕಗಳಿರಬಹುದು. ಕೆಲವೊಂದು ಜೀವಗಳು ಯಾವಾಗಲೂ ಆತಂಕದಲ್ಲಿರುತ್ತವೆ, ಎಂದಿಗೂ ನಿಶ್ಚಲವಾಗಿರುವುದಿಲ್ಲ. ಯಾವುದಾದರೊಂದು ಭಯ, ಯಾವಾಗಲೂ ಭಯಭರಿತರಾಗಿರುತ್ತಾರೆ. ಒಂದು ಭಯದಿಂದ ಬಿಡುಗಡೆಗೊಳ್ಳುವಾಗ ಇನ್ನೊಂದು ರೀತಿಯ ಭಯ ಸಿದ್ಧವಾಗಿರುತ್ತದೆ. ಬೇರೆ ಬೇರೆ ರೀತಿಯ ಅಲೆಗಳು ಬೀಸುತ್ತಿರುತ್ತವೆ. ಸಮಾನ ರೀತಿಯ ಅಲೆಗಳು ಮೇಲಿಂದ ಮೇಲೆ ಬೀಸುತ್ತಾ ಇರುತ್ತವೆ, ಸಮುದ್ರ ಅಲೆಗಳಂತೆ. ಕೆಲವೊಂದು ಬಲಯುತವಾದ ಅಲೆಗಳಾದರೆ ಇನ್ನೂ ಕೆಲವು ದುರ್ಬಲವಾದ ಅಲೆಗಳು. ಆದರೆ ತಪ್ಪದೆ ಒಂದರ ಮೇಲೆ ಒಂದು ಬೀಸುತ್ತಿರುತ್ತದೆ. ನೋವುಗಳ, ಸಂಕಟಗಳ ಅಲೆಗಳು, ಕೆಲವೊಂದು ರೀತಿಯ ಚಿತ್ರಹಿಂಸೆಯ ಅಲೆಗಳು ಮೇಲಿಂದ ಮೇಲೆ ಬೀಸುತ್ತವೆ. ಯಾಕೆಂದರೆ ಅವರ ಆಂತರ್ಯವು ಯಾವಾಗಲೂ ತಳಮಳಗೊಂಡಿರುತ್ತದೆ. ಒಳಗೆ ವಿಶ್ರಾಂತಿ ಎಂಬುದೇ ಇರುವುದಿಲ್ಲ. ಇನ್ನು ಕೆಲವರ ಜೀವನವು ನದಿಯಂತೆ. ಹೊರಗಿನ ನೋಟಕ್ಕೆ ಅವರು ಶಾಂತವಾಗಿದ್ದ ಹಾಗೆ ಕಾಣುತ್ತಾರೆ. ಆದರೆ ಅವರ ಒಳಗೆ, ಆಂತರ್ಯದಲ್ಲಿ ಅನೇಕ ಆಲೋಚನೆಗಳು, ತೊಂದರೆಗಳು ಬೀಸುತ್ತಿರುತ್ತವೆ. ಕೆಲವೊಂದು ನದಿಯ ನೀರುಗಳು ನಿಶ್ಚಲವಾಗಿ, ಭದ್ರವಾಗಿ ಕಂಡರೂ ಅದರಲ್ಲಿ ಇಳಿಯುವಾಗ ಅವುಗಳ ಆಳದಲ್ಲಿ ವಿಪರೀತ ರಭಸವಿರುತ್ತದೆ ಮತ್ತು ನೀವು ಹೊರಗೆ ಬರಲು ಕಷ್ಟಪಡುತ್ತೀರಿ. ಕೆಲವರ ಜೀವನಗಳು ಈ ರೀತಿಯಾಗಿರುತ್ತವೆ. ಅವರು ಶಾಂತವಾದ ಹರಿಯುವಿಕೆಯಲ್ಲಿರಲು ಹೋರಾಟ ನಡೆಸುತ್ತಿರುತ್ತಾರೆ. ಯಾಕೆಂದರೆ ಯಾವಾಗಲೂ ಅವರ ಆಂತರ್ಯದಲ್ಲಿ ಹೋರಾಟದ ಹರಿವಿರುತ್ತದೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಸಾತ್ವಿಕತೆ ಮತ್ತು ಶಾಂತ ಮನಸ್ಸು ನಿಮ್ಮ ಆಂತರ್ಯದಲ್ಲಿರಬೇಕೆಂದು
ನಿಮ್ಮೊಳಗೆ ವಿಶ್ರಾಂತಿರಬೇಕು. ಹಾಗೂ ದೇವರ ವಾಕ್ಯ ಹೇಳುತ್ತದೆ, ಅದು ದೇವರ ದೃಷ್ಟಿಯಲ್ಲಿ ಅತ್ಯಮೂಲ್ಯವಾಗಿದೆ. ಹಾಲೆಲೂಯ. ಅದು ಯಾಕೆ ಅತ್ಯಮೂಲ್ಯವಾಗಿದೆ? ದೇವರ ವಾಕ್ಯ ಹೇಳುತ್ತದೆ, ಸಾತ್ವಿಕ ಮತ್ತು ಶಾಂತವಾದ ಆತ್ಮವು ದೇವರ ಮುಂದೆ ಅತ್ಯಮೂಲ್ಯವಾಗಿದೆ ಎಂದು. ದೇವರ ಆತ್ಮನು ನಿಮ್ಮಲ್ಲಿ ಸಂವಹನವನ್ನು ನಡೆಸುವುದು ನಿಮ್ಮ ಆತ್ಮವು ವಿಶ್ರಾಂತಿಯಲ್ಲಿರುವಾಗ ಮಾತ್ರ. ಅದು ನಿಶ್ಚಲವಾಗಿರುವಾಗ. ನಿಮ್ಮ ಆತ್ಮವು ತಳಮಳಗೊಂಡು ಅನೇಕ ವಿಷಯಗಳಲ್ಲಿ ಬೆರೆತಿರುವಾಗ ಪವಿತ್ರಾತ್ಮನು ನಿಮ್ಮಲ್ಲಿ ಸಂವಹಿಸಲು ಹೋರಾಟ ನಡೆಸಬೇಕಾಗುತ್ತದೆ. ಯಾವಾಗಲೂ ನಿಮ್ಮ ಭಾವನೆಗಳು ಸಂವಹನ ನಡೆಸುತ್ತವೆ ಅಥವಾ ನಿಮ್ಮ ಲೌಕಿಕತೆ ದೇಹ ಸಂವಹನ ನಡೆಸುತ್ತದೆ. ನಿಮ್ಮ ಭಯ ಸಂವಹನ ನಡೆಸುತ್ತದೆ. ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ಸಾತ್ವಿಕ ಮತ್ತು ಶಾಂತ ಸ್ವಭಾವದ ಆತ್ಮವು ದೇವರಿಗೆ ಅತ್ಯಮೂಲ್ಯವಾಗಿದೆ ಎಂದು. ಆಮೆನ್. ನಿಮ್ಮ ನೆರೆಯವರಲ್ಲಿ ಹೇಳಿ, ಸಾತ್ವಿಕ ಮತ್ತು ಶಾಂತ ಸ್ವಭಾವದ ಆತ್ಮವು ದೇವರಿಗೆ ಅತ್ಯಮೂಲ್ಯವಾಗಿದೆ ಎಂದು. ಆಮೆನ್. ಹಾಲೆಲೂಯ. ಆದುದರಿಂದ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಸಾತ್ವಿಕ ಮತ್ತು ಶಾಂತವಾದ ಆತ್ಮದ ಸೌಂದರ್ಯವು ಶಾಶ್ವತವಾದದೆಂದು. ಆಮೆನ್. ನಾನು ಇತಿಹಾಸವನ್ನು ನೋಡುತ್ತಾ ಇರುವಾಗ ಹೆಂಗಸರು ಕಷ್ಟಪಡುವ ಒಂದು ವಿಷಯವೆಂದರೆ ಹೊರನೋಟದ ಸೌಂದರ್ಯದ ಬಗ್ಗೆ. ಸರಿಯಲ್ಲವೇ? ಹಳೆಯ ಕಾಲದಲ್ಲಿ ಅದು ಸ್ಥಳೀಯವಾಗಿ ಮಾತ್ರ ಸೀಮಿತವಾಗಿತ್ತು. ಅದು ಆ ಒಂದು ಹಳ್ಳಿಯಲ್ಲಿ ಕ್ಲಬ್ಗಳಲ್ಲಿ ಮಾತ್ರ ಸೀಮಿತವಾಗಿತ್ತು. ಆದರೆ ಈಗಿನ ಕಾಲದಲ್ಲಿ ಅದು ಜಾಗತಿಕವಾಗಿದೆ. ಸರಿಯಲ್ಲವೇ? ಬರ್ಮ ದೇಶದಲ್ಲಿ ಚೆಲುವು ಸೌಂದರ್ಯವೆಂದರೆ ಕುತ್ತಿಗೆಯವರೆಗೆ ಮಾತ್ರ. ಅಲ್ಲಿ ಮಗು ಹುಟ್ಟಿದ ತಕ್ಷಣ 5-6 ಬಳೆಗಳನ್ನು ಅದರ ಕುತ್ತಿಗೆಯ ಸುತ್ತಲೂ ಹಾಕುತ್ತಾರೆ. ಆ ಕುತ್ತಿಗೆ ಬೆಳೆದಂತೆಲ್ಲ ಬಳೆಗಳನ್ನು ಸೇರಿಸುತ್ತಾ ಇರುತ್ತಾರೆ. ಕೊನೆಗೆ ಅವುಗಳ ಸಂಖ್ಯೆಯು 10ರಿಂದ 12ರವರೆಗೆ ಆಗುತ್ತದೆ. ಯಾಕೆಂದರೆ ಅದರ ಕುತ್ತಿಗೆಯು ಉದ್ದಕ್ಕೆ ಬೆಳೆಯಲು ಮತ್ತು ಕೆಲವೊಂದು ಸ್ಥಳಗಳಲ್ಲಿ ಹೆಣ್ಣು ಮಕ್ಕಳು ಜನಿಸಿದ ತಕ್ಷಣ ಅವರ ಕಾಲುಗಳನ್ನು ಕಟ್ಟುತ್ತಾರೆ. ಯಾಕೆಂದರೆ ಚಿಕ್ಕ ಕಾಲುಗಳನ್ನು ಹೊಂದಲು. ಅದು ಒಂದು ರೀತಿಯ ಸೌಂದರ್ಯ. ಆದುದರಿಂದ ಆ ಕಾಲದಲ್ಲಿ ಅನೇಕ ಮಕ್ಕಳು ಈ ಸೌಂದರ್ಯದ ಪರಿಕಲ್ಪನೆಯಲ್ಲಿ ಅನೇಕ ರೀತಿಯ ನೋವುಗಳನ್ನು ಅನುಭವಿಸಿದ್ದಾರೆ. ಕೇಂದ್ರ ಆಫ್ರಿಕಾದಲ್ಲಿ ಮಗುವಿಗೆ ಜಿರಾಫೆಯಂತೆ ತಲೆಯನ್ನು ಬೆಳೆಸಲು ಮಗು ಹುಟ್ಟಿದ ತಕ್ಷಣ ಅದರ ತಲೆಯ ಎಲುಬುಗಳು ಬೆಳೆಯುವ ಮೊದಲು ತಲೆಗೆ ಅನೇಕ ಪಟ್ಟಿಗಳನ್ನು ಕಟ್ಟುತ್ತಿದ್ದರು. ಅದು ಜಿರಾಫೆಯ ಚರ್ಮದ ಪಟ್ಟಿಗಳನ್ನು ಕಟ್ಟುತ್ತಿದ್ದರು. ಅದರ ತಲೆಯು ಜಿರಾಫೆಯಂತೆ ಚೂಪಾಗಲು. ಆದುದರಿಂದ ಶತಮಾನಗಳಿಂದ ಪ್ರತ್ಯೇಕವಾಗಿ ಹೆಂಗಸರು ಅನೇಕ ನೋವುಗಳನ್ನು ಸಮಾಜ ಅವರ ಮೇಲೆ ಹೇರಿದ್ದಿರಬಹುದು, ಆ ಊರಿನ ಸಂಸ್ಕೃತಿ ಇರಬಹುದು, ಅಥವಾ ಹೆಂಗಸರೇ ಅವರ ಮೇಲೆ ಹಾಕಿಕೊಂಡಿದ್ದ ಅಪೇಕ್ಷೆಗಳಿಂದ ಅನುಭವಿಸಿದ್ದಾರೆ. ಅದೆಲ್ಲವೂ ಅವರು ಹೇಗೆ ಕಾಣಬೇಕು, ಅವರ ಸೌಂದರ್ಯ ಹೇಗಿರಬೇಕು ಎಂಬ ಕಾರಣಕ್ಕಾಗಿ, ಯಾವುದೇ ವಿನಾಯಿತಿ ಇಲ್ಲದೆ. ಯಾರಿಗಾದರೂ ತಿಳಿದಿದೆಯೇ ಕನ್ನಡಿಯನ್ನು ತನ್ನ ಆಸುಪಾಸಿನಲ್ಲಿ ಇರದಂತೆ ನಿಷೇಧಿಸಿದ ರಾಣಿಯ ಬಗ್ಗೆ? ಆಕೆಯ ನೆರೆಹೊರೆಯಲ್ಲಿ ಎಲ್ಲಿಯೂ ಕನ್ನಡಿ ಇರದಂತೆ ಆಕೆ ನಿಷೇಧಿಸಿದ್ದಳು. ಆ ರಾಣಿಯ ಬಗ್ಗೆ ತಿಳಿದಿದೆಯೇ? ಕೆಲವೊಂದು ಸ್ಥಳದಲ್ಲಿ
ಮುಖದ ಬಿಳಿಚುವಿಕೆಯು ಒಂದು ಸೌಂದರ್ಯವೆಂದು ಪರಿಗಣಿಸುತ್ತಾರೆ. ಅಲ್ಲಿ ಹೆಂಗಸರು ಮುಖಕ್ಕೆ ಕೆಲವು ರೀತಿಯ ರಾಸಾಯನಿಕಗಳನ್ನು ಹಚ್ಚಿ ಮುಖವು ಬಿಳಿಚುವ ಹಾಗೆ ಮಾಡುತ್ತಾರೆ. ವಿನೆಗರ್ ಅಂತಹ ವಸ್ತುಗಳನ್ನು ಉಪಯೋಗಿಸಿ ಮುಖವು ಬಿಳಿಚುವ ಹಾಗೆ ಮಾಡುತ್ತಾರೆ. ಕೆಲವು ಸಮಯದ ನಂತರ ಈ ರಾಸಾಯನಿಕಗಳು ಮುಖದ ಚರ್ಮವು ಸವೆಯುವಂತೆ ಮಾಡುತ್ತವೆ ಮತ್ತು ಮುಖವು ಪ್ರಾಯದವರಂತೆ ಕಾಣುತ್ತದೆ. ಈ ರಾಣಿಯು ತನ್ನ ಹೊರಗಿನ ಸೌಂದರ್ಯದ ಬಗ್ಗೆ, ಹೊರಗೆ ಕಾಣಿಸಿಕೊಳ್ಳುವುದರ ಬಗ್ಗೆ ತುಂಬ ಜಾಗ್ರತೆ ವಹಿಸುವುದರಿಂದ ಆಕೆಯು ಹೇಳುತ್ತಾಳೆ, ನನ್ನ ಸುತ್ತಲೂ ಕನ್ನಡಿಗಳು ಇರುವುದನ್ನು ನಾನು ಇಚ್ಛಿಸುವುದಿಲ್ಲ, ಯಾಕೆಂದರೆ ನನ್ನನ್ನೇ ಕನ್ನಡಿಯಲ್ಲಿ ನೋಡಲು ನಾನು ಬಯಸುವುದಿಲ್ಲ. ನಾನಿಲ್ಲಿ ಹೇಳುವುದು ಬಾಹ್ಯ ಅಲಂಕಾರದ ಬಗ್ಗೆ. ಹೇಗೆ ಈ ರಾಣಿಯು ತನ್ನ ಸುತ್ತಲೂ ಕನ್ನಡಿಗಳನ್ನು ನಿಷೇಧಿಸಿದ್ದಳು, ಅದೇ ರೀತಿ ಅನೇಕ ಜನರು ತಾವು ಇರುವ ರೀತಿಯನ್ನು ಸ್ವೀಕರಿಸಲು ಹೆದರುತ್ತಾರೆ ಹಾಗೂ ಅವರ ಹೃದಯವನ್ನು ಸ್ವೀಕರಿಸಲು ಹೆದರುತ್ತಾರೆ. ರಾಣಿಯು ಹೆದರಿದಳು ತನ್ನ ಬಾಹ್ಯ ಅಲಂಕಾರವನ್ನು, ಸೌಂದರ್ಯವನ್ನು ನೋಡಲು. ತನ್ನ ಮುಖದಲ್ಲಿರುವ ಕಲೆಗಳನ್ನು, ಗಾಯಗಳನ್ನು ನೋಡಿ ಹೆದರಿದಳು ಮತ್ತು ಹೇಳಿದಳು, ಇನ್ನು ಮುಂದೆ ನನ್ನ ಸುತ್ತಲೂ ಕನ್ನಡಿಗಳಿರಬಾರದೆಂದು. ಮಾತ್ರವಲ್ಲ, ಇನ್ನೂ ಕೆಲವು ಹೆಂಗಸರು ಬಿಳಿಚಿಕೊಂಡಂತೆ ಕಾಣಲು ವರ್ಷದಲ್ಲಿ 2 ಅಥವಾ 3 ಸಲ ತಮ್ಮ ರಕ್ತವು ಹರಿದು ಹೋಗಲು ಬಿಡುತ್ತಿದ್ದರು. ಇನ್ನು ಕೆಲವು ಹೆಂಗಸರು ಲಾಡಿ ಹುಳದಿಂದ ಸೋಂಕು ತಗಲಿಸಿಕೊಳ್ಳುತ್ತಿದ್ದರು. ಭಾರವನ್ನು ಕಳೆದುಕೊಂಡು ಸಪೂರ ಮತ್ತು ಬಿಳಿಚಿಕೊಂಡಂತೆ ಕಾಣಲು. ಇತಿಹಾಸದಲ್ಲೆಲ್ಲ ನೋಡಿದರೆ ಹೆಂಗಸರು ಸೌಂದರ್ಯವತಿಯಾಗಿ ಕಾಣಲು ಅವರ ಮೇಲೆ ತುಂಬ ಒತ್ತಡವಿರುತ್ತಿತ್ತು. ಬಾಹ್ಯ ರೂಪವಾಗಿ ಚೆನ್ನಾಗಿ ಕಾಣಲು. ಸರಿಯಲ್ಲವೇ? ಈಗಿನ ಕಾಲದಲ್ಲಿ ನಾವು ನೋಡಿದರೆ ವೈಯಕ್ತಿಕವಾಗಿ ಜಿಮ್ ತರಬೇತುದಾರರು, ಡಯಟಿಷಿಯನ್ಗಳು, ವಸ್ತ್ರ ವಿನ್ಯಾಸಕರು, ಆಭರಣ ತಯಾರಕರು ಜನರನ್ನು ಜಾಗತಿಕ ಸ್ಥಾನದಲ್ಲಿ ಅವರನ್ನು ಪ್ರದರ್ಶಿಸಲು ಅಥವಾ ಅವರ ಸೌಂದರ್ಯವನ್ನು ಪ್ರಪಂಚಕ್ಕೆ ಪ್ರದರ್ಶಿಸಲು. ಕೀರ್ತನೆ 98 ವಾಕ್ಯ 7. ಯೆಹೋವನ ಮುಂದೆ ಸಮುದ್ರವು, ಅದರಲ್ಲಿರುವುದೆಲ್ಲವೂ, ಭೂಮಿಯು ಅದರ ನಿವಾಸಿಗಳು ಘೋಷಿಸಲಿ. ಸಮುದ್ರದ ಘೋಷಣೆ, ಭೂಮಿಯ ಘೋಷಣೆ ಮತ್ತು ಭೂನಿವಾಸಿಗಳ ಘೋಷಣೆ. ದೇವರ ವಾಕ್ಯ ಹೇಳುತ್ತದೆ, ಸಮುದ್ರದ ಘೋಷಣೆ. ಹೌದು, ಸಮುದ್ರ ಮತ್ತು ಅದರ ಅಲೆಗಳಿಗೆ ಶಬ್ದ ಉಂಟು, ಘೋಷಣೆ ಇದೆ. ಅದೇ ರೀತಿ ಭೂಮಿ ಮತ್ತು ಭೂನಿವಾಸಿಗಳಲ್ಲೂ ಶಬ್ದ ಮತ್ತು ಘೋಷಣೆ ಇದೆ. ಕೆಲವೊಮ್ಮೆ ಈ ಭೂಮಿ ಮತ್ತು ಭೂನಿವಾಸಿಗಳ ಸ್ವರವು ಜನರ ಹೃದಯದಲ್ಲಿ ಸೇರಿ ಅವರು ಕೇವಲ ಆ ಸ್ವರವನ್ನು ಮಾತ್ರ ಕೇಳುತ್ತಾರೆ. ಎಲ್ಲಿಯವರೆಗೆ ಅಂದರೆ ಪ್ರಪಂಚದ ನಿರೀಕ್ಷೆಗೆ ಹೊಂದಿಕೊಳ್ಳಲು ಅವರು ಕಷ್ಟಪಡಬೇಕಾಗುತ್ತದೆ. ಪ್ರಪಂಚದ ಮಟ್ಟಕ್ಕೆ ಅಥವಾ ಮಟ್ಟದ ನಿರೀಕ್ಷೆಗೆ ತಕ್ಕಂತೆ ಹೊಂದಿಕೊಳ್ಳಲು, ದೇವರ ವಾಕ್ಯದಂತೆ ನಡೆಯಲು ಅವರಿಗೆ ಎಲ್ಲವೂ ಹಳೆಯ ಫ್ಯಾಷನ್ನಂತೆ ಕಾಣುತ್ತದೆ. ದೇವರ ವಾಕ್ಯವು ಹೇಳಿದೆಲ್ಲವನ್ನೂ ಮಾಡಲು ಅದು ಸ್ವೀಕರಿಸುವಂಥದ್ದಲ್ಲವೆಂದು ತಿಳಿಯುತ್ತಾರೆ. ಆದರೆ ಭೂಮಿಯು ಮತ್ತು ಭೂನಿವಾಸಿಗಳು ತರುವ ಎಲ್ಲವುಗಳು ಒಂದು ಒಳ್ಳೆಯ ಮಟ್ಟದ ವಿಷಯಗಳೆಂದು ನಂಬುತ್ತಾರೆ. ನಾನು ಹೇಳುವುದು ಅರ್ಥವಾಗ್ತದಲ್ಲವೇ? ಅವರಿಗೆ ತಿಳಿಯದಂತೆಯೇ ಈ ಪ್ರಪಂಚದ ಘೋಷಣೆ, ಭೂಮಿ ಮತ್ತು ಭೂನಿವಾಸಿಗಳ ಸ್ವರ ಮತ್ತು ಘೋಷಣೆ, ಪ್ರಕಟಣೆ ಎಲ್ಲವೂ ಸರಿಯಾದದೆಂದು ಭಾವಿಸಿ ಅದಕ್ಕೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಾರೆ ಮತ್ತು
ಜನರು ಯಾವಾಗಲೂ ಹೋರಾಟ ನಡೆಸುತ್ತಾ ಇರುತ್ತಾರೆ. ನಾನೊಂದು ಪುಸ್ತಕದಲ್ಲಿ ಓದಿದೆ, ಪ್ರಮುಖ ಪುನರುಜ್ಜೀವನ ಉದ್ಭವಿಸಿದ ಒಂದು ದೇಶದ ಬಗ್ಗೆ. ಅಲ್ಲಿ ಪ್ರಮುಖ ಪುನರುಜ್ಜೀವನ ಬಂತು. 25 ವರ್ಷ ಕಳೆದ ಮೇಲೆ ಒಬ್ಬ ದೇವ ಸೇವಕನು ಆ ಸ್ಥಳಕ್ಕೆ ಭೇಟಿಯಾಗುತ್ತಾನೆ ಮತ್ತು ಅಲ್ಲಿಯ ಒಬ್ಬ ಮನುಷ್ಯನಲ್ಲಿ ಸಂದರ್ಶನವನ್ನು ನಡೆಸುತ್ತಾನೆ. ಆವಾಗ ಆ ಮನುಷ್ಯನು ಹೇಳುತ್ತಾನೆ, ಇದ್ದಕ್ಕಿದ್ದಂತೆ ಈ ದೇಶದ ಜನನ ಪ್ರಮಾಣವು ಇಳಿಯುತ್ತದೆ. ಆ ದೇಶದ ಜನನ ಪ್ರಮಾಣವು 0.7ಕ್ಕೆ ಇಳಿಯುತ್ತದೆ. ನಿಜವಾಗಿಯೂ ಅಲ್ಲಿಯ ಜನನ ಪ್ರಮಾಣವು 2.2ರಲ್ಲಿ ಇರಬೇಕಿತ್ತು. ಹೆಚ್ಚಿನ ಸಭೆಗಳಲ್ಲಿ ಹಿರಿಯರು, ಪ್ರಾಯದವರು ಮಾತ್ರ ಇದ್ದಾರೆ. ಯುವಜನತೆ ನೋಡಲಿಕ್ಕೆ ಸಿಗುವುದಿಲ್ಲ. ಹೆಚ್ಚಿನ ಹೆಂಗಸರು ಮದುವೆ ಆಗದೇ ಇದ್ದಾರೆ. ಹೆಚ್ಚಿನ ಗಂಡಸರು ಸಹ ಮದುವೆ ಆಗಿ ಒಂದು ಕಡೆ ನೆಲೆ ನಿಲ್ಲಲು ಇಚ್ಛಿಸುವುದಿಲ್ಲ. ಯಾಕೆಂದರೆ ಅವರಿಗೆ ತಿಳಿಯದಂತೆ ಭೂಮಿಯ ಘೋಷಣೆ ಮತ್ತು ಭೂನಿವಾಸಿಗಳ ಘೋಷಣೆಯು ದೇವರ ಸಭೆಯನ್ನು ಹೊಕ್ಕಿದೆ. ಪ್ರಾಪಂಚಿಕವಾದ ಸ್ವರಗಳು, ನೀನು ಬುದ್ಧಿವಂತೆಯಾಗಿದ್ದಿ, ಮದುವೆಯಾಗಿ ನೆಲೆಗೊಳ್ಳುವುದು ಅದೊಂದು ಹಳೆ ಕಾಲದ ಪದ್ಧತಿ. ನಿನ್ನ ಇಡೀ ಜೀವಮಾನವನ್ನು ಆ ಮಕ್ಕಳ ಹಿಂದೆ ಕಳೆದು ವ್ಯರ್ಥ ಮಾಡುವುದು, ಅದೆಲ್ಲವೂ ಭೂನಿವಾಸಿಗಳ ಸ್ವರಗಳು, ದೇವರ ವಾಕ್ಯದ ಸ್ವರವಲ್ಲ. ದೇವರ ವಾಕ್ಯಕ್ಕೆ ಅನುಗುಣವಾಗಿ ಇಲ್ಲ. ಆಗ ಹೆಂಗಸರು ಭಾವಿಸಿದರು, ನಾವ್ಯಾಕೆ ಮದುವೆಯಾಗಿ ನೆಲೆಗೊಳ್ಳುವುದು? ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪಡೆಯುವ, ಉದ್ಯೋಗ ಮಾಡಿ ಸ್ವತಂತ್ರವಾಗಿರುವ, ಪ್ರಪಂಚದಲ್ಲಿರುವ ಬೇರೆ ರೀತಿಯ ಒತ್ತಡವು ದೇವರ ವಾಕ್ಯದ ಮೇಲೆ ಮೇಲುಗೈ ಸಾಧಿಸುತ್ತದೆ. ಸರಿಯಾದ ದೃಷ್ಟಿಕೋನ ಹೊಂದಿ. ಕೊನೆಗೆ ಅಲ್ಲಿಯ ಜನರು ನಿರಾಸೆಯಿಂದ, ಬೇರೆ ಬೇರೆ ರೀತಿಯ ಹೋರಾಟಗಳಿಂದ, ಒಬ್ಬಂಟಿತನದಿಂದ ಜೀವಿಸುತ್ತಿದ್ದರು. ಪ್ರಪಂಚದ ಯಾವುದೇ ಸ್ವರವನ್ನು ನೀವು ಕೇಳಿದರೂ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಅದನ್ನು ಸೋಸಲು ನಿಮ್ಮಲ್ಲಿ ಸಲಕರಣೆ ಇದೆಯೇ? ದೇವರ ವಾಕ್ಯದ ಮುಖಾಂತರ ಸೋಸಿ ತೆಗೆದುಕೊಳ್ಳಲು ಯಾವುದನ್ನು ಸ್ವೀಕರಿಸಬೇಕೆಂದು ತಿಳಿದಿರಬೇಕು. ಇಲ್ಲವಾದರೆ ಆ ಪ್ರಪಂಚದ ಸ್ವರವು ನಿಮ್ಮೊಳಗೆ ಸೇರಿ ನಿಮ್ಮನ್ನು ಮುಳುಗಿಸುತ್ತದೆ. ಬೇರೆ ಬೇರೆ ರೀತಿಯ ಅಲೆಗಳು, ಪ್ರಪಂಚದ ಒತ್ತಡ, ಅನೇಕ ರೀತಿಯ ಒತ್ತಡಗಳು ಮೇಲೆದ್ದು ಬರುವುದು. ದೇವರ ವಾಕ್ಯವು ಹೇಳುತ್ತದೆ, ಯೆಹೋವನು ಅಲೆಗಳ ಮೇಲೆ ಸಿಂಹಾಸನಾರೂಢನಾಗಿದ್ದಾನೆಂದು. ಆತನು ಅಲೆಗಳ ಸ್ವಾಮಿಯೂ ಆಗಿದ್ದಾನೆ. ಆಮೆನ್. ಹಾಲೆಲೂಯ. ಕೀರ್ತನೆ 89 ವಾಕ್ಯ 9. ಸಮುದ್ರದ ಅಲ್ಲಕಲ್ಲೋಲಗಳನ್ನು ಅಧೀನದಲ್ಲಿ ಇಟ್ಟುಕೊಂಡಿರುವವನು ನೀನು. ತೆರೆಗಳು ಏಳುವಾಗ ಅವುಗಳನ್ನು ತಡೆಯುವವನು ನೀನು. ಹೌದು, ಸಮುದ್ರದ ಅಲ್ಲೋಲ ಕಲ್ಲೋಲಗಳನ್ನು ಅಧೀನದಲ್ಲಿ ಇಟ್ಟುಕೊಂಡಿರುವವನು ನೀನು. ತೆರೆಗಳು ಏಳುವಾಗ ಅವುಗಳನ್ನು ತಡೆಯುವವನು ನೀನು. ಆಮೆನ್. ಹಾಲೆಲೂಯ. ಕೀರ್ತನೆ 93 ವಾಕ್ಯ 4. ಜಲರಾಶಿಗಳ ಘೋಷಕ್ಕಿಂತಲೂ ಮಹಾತರಂಗಗಳ ಗರ್ಜನೆಗಿಂತಲೂ ಉನ್ನತದಲ್ಲಿರುವ ಯೆಹೋವನ ಮಹಿಮೆಯು ಗಾಂಭೀರ್ಯವುಳ್ಳದು. ಆಮೆನ್. ಜಲರಾಶಿಗಳ ಘೋಷಗಿಂತಲೂ ಮಹಾತರಂಗಗಳ ಗರ್ಜನೆಗಿಂತಲೂ ಉನ್ನತದಲ್ಲಿರುವ ಯೆಹೋವನ ಮಹಿಮೆಯು ಗಾಂಭೀರ್ಯವುಳ್ಳದು. ಬೇರೆ ಕೆಲವು ಆವೃತ್ತಿಗಳು ಹೇಳುತ್ತವೆ ಮಹಾತರಂಗಗಳಿಗಿಂತಲೂ. ಆದುದರಿಂದ ಬೇರೆ ಬೇರೆ ರೀತಿಯ ತರಂಗಗಳು ನಿಮ್ಮ ಮನಸ್ಸಿಗೆ ಬಡಿಯುವಾಗ
ನೀವು ಅರಿತುಕೊಳ್ಳಬೇಕು. ಯೆಹೋವನ ಮಹಿಮೆಯು ಎಲ್ಲದಕ್ಕಿಂತಲೂ ಉನ್ನತದಲ್ಲಿದೆ ಎಂದು. ಉನ್ನತದಲ್ಲಿರುವ ದೇವರು, ಆತನ ಮಹಿಮೆಯು ಗಾಂಭೀರ್ಯವುಳ್ಳದ್ದು. ನೀವು ಎದುರಿಸುವ ಭೀಕರವಾದ ತರಂಗಗಳಿಗಿಂತಲೂ, ನಿಮ್ಮ ಮನಸ್ಸಿನಲ್ಲಿ ಘೋಷಿಸುವ ಆ ಸ್ವರಗಳಿಗಿಂತಲೂ ಆತನು ಉನ್ನತನು. ಅಲೆಗಳ ಮೇಲೆ ಸಿಂಹಾಸನಾರೂಢನಾಗಿದ್ದಾನೆ. ಸಮುದ್ರದ ಅಲೆಗಳು ನಿರಂತರವಾಗಿ ಅಪ್ಪಳಿಸುತ್ತಾ ಇರುತ್ತವೆ. ಅದೇ ರೀತಿ ಕೆಲವರ ಮನಸ್ಸುಗಳಲ್ಲಿ ಬೇರೆ ಬೇರೆ ಅಲೆಗಳು ನಿರಂತರವಾಗಿ ಒಂದರ ಮೇಲೊಂದರಂತೆ ಬರುತ್ತಿರುತ್ತವೆ. ಆದುದರಿಂದ ಭೂಮಿಯ ಮತ್ತು ಭೂನಿವಾಸಿಗಳ ಘೋಷಣೆಗೆ ಆದಷ್ಟು ಕಿವಿಗೊಡಬೇಡಿರಿ, ಸರಿಯಲ್ಲವೇ? ಆದರೆ ದೇವರನ್ನು ಮಹಿಮೆಗೊಳಿಸಿರಿ. ಆತನು ಅಲೆಗಳ ಮೇಲೆ ಸಿಂಹಾಸನಾರೂಢನಾಗಿದ್ದಾನೆ. ದೇವರು ಆ ಅಲೆಗಳಿಗಿಂತ ಉನ್ನತದಲ್ಲಿದ್ದಾನೆ. ಆತನು ಆ ಅಲೆಗಳನ್ನು ಸ್ವಾಧೀನದಲ್ಲಿಟ್ಟುಕೊಂಡಿದ್ದಾನೆ. ಆಮೆನ್. ದೇವರನ್ನು ನೀವು ಎದುರಿಸುವ ಅಲೆಗಳಿಗಿಂತಲೂ ಉನ್ನತಕ್ಕೆ ಏರಿಸುವುದು. ನಿಮ್ಮ ಮನಸ್ಸಿಗೆ ಬರುವ ಆ ಹೋರಾಟಗಳನ್ನು ಕೆಳಗಿಳಿಸಿರಿ, ಇಲ್ಲವಾದರೆ ಅವುಗಳು ನಿಮ್ಮನ್ನು ಮುಳುಗಿಸುವು. ಅವುಗಳು ಅಪರಾಧದ ಅಲೆಗಳಾಗಿರಬಹುದು, ಅವಮಾನದ ಅಲೆಗಳು, ಅಸಮರ್ಥತೆಯ ಅಲೆಗಳು, ನಿರಾಶೆಯ ವೈಫಲ್ಯದ ಅಲೆಗಳು. ಹೌದು, ಇಂತಹ ಅನೇಕ ರೀತಿಯ ಅಲೆಗಳ ವಿರುದ್ಧ ಜನರು ಹೋರಾಡುತ್ತಾರೆ. ಕೆಲವೊಂದು ಮಾದರಿಗಳು ಕೆಲವೊಂದು ಕುಟುಂಬದಲ್ಲಿ ತಪ್ಪದೇ ಇರುತ್ತವೆ, ಸರಿಯಲ್ಲವೇ? ಕೆಲವೊಂದು ಕುಟುಂಬಗಳಿಗೆ ನಿರಾಶೆ, ಹತಾಶೆ ಆಗಿರಬಹುದು. ಬೇರೆ ಕೆಲವೊಂದು ಕುಟುಂಬಗಳಿಗೆ ಭಯ ಆಗಿರಬಹುದು. ಹೌದು, ಬೇರೆ ಬೇರೆ ರೀತಿಯ ಹಲವು ರೀತಿಯ ಅಲೆಗಳನ್ನು ಜನರು ಎದುರಿಸುತ್ತಾರೆ. ಅವರಿಗೆ ತಿಳಿಯದಂತೆ ಸಮುದ್ರದ ಅಲೆಗಳಂತೆ ತಪ್ಪದೆ ಅವರ ಮನಸ್ಸಲ್ಲಿ ಹೋರಾಟವನ್ನು ನಡೆಸುತ್ತವೆ. ಅನೇಕ ಆಲೋಚನೆಗಳು, ಅಭದ್ರತೆಯ ಅಲೆಗಳು, ಬೇರೆ ಬೇರೆ ರೀತಿಯ ಸಂಗತಿಗಳು, ಕೋಪ ಅವರ ಮನಸ್ಸಿನ ಮೇಲೆ ದಾಳಿ ನಡೆಸುತ್ತವೆ. ಆಮೇನ್. ಕೀರ್ತನೆ 107 ವಾಕ್ಯ 29. ಆತನು ಬಿರುಗಾಳಿಯನ್ನು ಶಾಂತಪಡಿಸಿದನು, ತೆರೆಗಳು ನಿಂತವು. ನಿಮ್ಮ ನೆರೆಯವರಲ್ಲಿ ಹೇಳಿ, ಆತನು ಬಿರುಗಾಳಿಯನ್ನು ಶಾಂತಪಡಿಸಿದನು, ತೆರೆಗಳು ನಿಂತವು. ಬೇರೆ ಯಾವುದೋ ಕಾರಣದಿಂದಾಗಿ ಬಿರುಗಾಳಿಯೂ ಎದ್ದಿದೆ. ಬೇರೆ ಯಾವುದೋ ಶಕ್ತಿ ಈ ಅಲೆಗಳು ಏಳುವಂತೆ ಮಾಡಿವೆ, ಸರಿಯಲ್ಲವೇ? ದೇವರ ವಾಕ್ಯವು ಹೇಳುತ್ತದೆ, ದೇವರು ಆ ಬಿರುಗಾಳಿಯನ್ನು ಶಾಂತಪಡಿಸಿದನು. ನಿಮ್ಮಲ್ಲಿ ಬಿರುಗಾಳಿ ಏಳಲು ಕಾರಣವಾದ ಆ ಶಕ್ತಿಯನ್ನು ಬುಡ ಸಮೇತ ನಾಶ ಮಾಡಿದನು. ಆಮೆನ್. ಬೇರೆ ಯಾವುದೋ ಶಕ್ತಿ ಆ ತರಂಗಗಳನ್ನು ಎಬ್ಬಿಸುತ್ತದೆ, ಆದರೆ ದೇವರು ಆತನು ಬಿರುಗಾಳಿಯನ್ನು ಶಾಂತಪಡಿಸಿದನು, ತೆರೆಗಳು ನಿಂತವು. ಹೌದು, ಆತನು ಬಿರುಗಾಳಿಯನ್ನು ಶಾಂತಪಡಿಸಿದನು. ಆದುದರಿಂದ ಅಲೆಗಳು ಸ್ತಬ್ಧವಾದವು, ನಿಶ್ಚಲವಾದವು. ಆತನು ಅಲೆಗಳಿಗಿಂತ ಉನ್ನತನು. ಆತನು ಅಲೆಗಳ ಮೇಲೆ ಸಿಂಹಾಸನಾರೂಢನಾಗಿದ್ದಾನೆ. ಆತನು ಬಿರುಗಾಳಿಯನ್ನು ಶಾಂತಪಡಿಸಿದನು. ಆದುದರಿಂದ ಅಲೆಗಳು ನಿಶ್ಚಲವಾದವು, ನೀರುಗಳು ಸ್ತಬ್ಧವಾದವು. ನೀವು ಎದುರಿಸುವ ಅಲೆಗಳ ಮೇಲೆ ದೇವರನ್ನು ಸಿಂಹಾಸನಾರೂಢರನ್ನಾಗಿಸಿರಿ. ಆತನು ಆ ಬಿರುಗಾಳಿಗೆ ಕಾರಣಕರ್ತರಾದವರೊಡನೆ ವ್ಯವಹರಿಸುತ್ತಾನೆ. ಕೆಲವು ಜನರು ನದಿಯಂತೆ ಶಾಂತವಾಗಿ ಹರಿಯುತ್ತಿರುತ್ತಾರೆ, ಆದರೆ ಅವರೊಳಗೆ ಭಯಂಕರವಾದ ಪ್ರವಾಹವು ಹರಿಯುತ್ತಿರುತ್ತದೆ. ತಡೆಯಲು ಅಸಾಧ್ಯವಾಗಿರುತ್ತದೆ, ಸರಿಯಲ್ಲವೇ? ಹೊರನೋಟಕ್ಕೆ ಶಾಂತವಾಗಿರುತ್ತದೆ, ಆದರೆ ಒಳಗಡೆ ಅವರೊಳಗೆ ಪ್ರವಾಹ ಹರಿಯುತ್ತಿರುತ್ತದೆ. ಅವರ ಜೀವವು ಒಳಗಡೆ ಹೀರಿಕೊಂಡಿದೆ, ಆ ಪ್ರವಾಹದೊಳಗೆ ಸಿಲುಕಿಕೊಂಡಿವೆ. ದೇವರ ವಾಕ್ಯವು ಹೇಳುತ್ತದೆ,
ದೇವರು ಆ ಅಲೆಗಳಿಗಿಂತಲೂ ಉನ್ನತದಲ್ಲಿದ್ದಾನೆ. ಅಲೆಗಳ ಮೇಲೆ ಸಿಂಹಾಸನಾರೂಢನಾಗಿದ್ದಾನೆ. ಆತನು ಆ ನೀರುಗಳನ್ನು ಸ್ತಬ್ಧಗೊಳಿಸುತ್ತಾನೆ. ಆ ನೀರುಗಳನ್ನು ಯಾರು ಕಲಕುತ್ತಾರೆ? ದೇವರು ಅವುಗಳನ್ನು ನಿಶ್ಚಲಗೊಳಿಸುತ್ತಾನೆ. ನೀರು ತನ್ನಿಂದಾಗಿ ಅಲೆಗಳನ್ನು ಎಬ್ಬಿಸುವುದಿಲ್ಲ. ಕೆಲವರು ಅವುಗಳನ್ನು ಎಬ್ಬಿಸಲು ಕಾರಣರಾಗಿರುತ್ತಾರೆ. ದೇವರ ವಾಕ್ಯ ಹೇಳುತ್ತದೆ, ಆತನು ಆ ಅಲೆಗಳನ್ನು ಶಾಂತಗೊಳಿಸುತ್ತಾನೆ, ಆ ಬಿರುಗಾಳಿಯನ್ನು ನಿಶ್ಚಲಗೊಳಿಸುತ್ತಾನೆ, ನೀರನ್ನು ಕಲಕುವ ಶಕ್ತಿಯನ್ನು ನಾಶಗೊಳಿಸುತ್ತಾನೆ. ಆಮೆನ್. ಸರಿಯಲ್ಲವೇ? ಹಾಲೆಲೂಯ. ಹೌದು, ಅಲ್ಲಿ ಯಾವಾಗಲೂ ಒತ್ತಡ. ಯಾಕೆಂದರೆ ಚೆನ್ನಾಗಿ ಕಾಣಲು, ನಯವಾಗಿ ವರ್ತಿಸಲು, ಹೊರನೋಟಕ್ಕೆ ಮಾತ್ರ. ಆದುದರಿಂದ ಜನರು ಬೇರೆ ಬೇರೆ ಅನೇಕ ವಿಷಯಗಳನ್ನು ಕಳಗೊಳ್ಳುತ್ತಾರೆ. ಕೆಲವೊಮ್ಮೆ ಕಣ್ಣುಗಳ ಮೇಲೆ ಹೊಳಪು ಬರಲು ಆಂಟಿಮನಿ ಸಲ್ಫೈಡ್ ಎಂಬ ರಾಸಾಯನಿಕವನ್ನು ಉಪಯೋಗಿಸುತ್ತಿದ್ದರು. ಅದರಿಂದ ಕಣ್ಣುಗಳು ಹೊಳೆಯುತ್ತಿದ್ದವು, ಸುಂದರವಾಗಿ ಕಾಣುತ್ತಿದ್ದವು. ಆದರೆ ಕಾಲಕ್ರಮೇಣ ಅವರು ತಮ್ಮ ಕಣ್ಣಿನ ದೃಷ್ಟಿಯನ್ನೇ ಕಳೆದುಕೊಳ್ಳುತ್ತಿದ್ದರು. ಕಣ್ಣೀರು ಸುರಿಸುವ ಗ್ರಂಥಿಗಳು ಒಣಗಿ ಹೋಗುತ್ತಿದ್ದವು. ಹೌದು, ಜನರು ಅನೇಕ ಸಲ ಭೂನಿವಾಸಿಗಳ ಘೋಷಣೆಯ ಒತ್ತಡಕ್ಕೆ ಒಳಗಾಗುತ್ತಿದ್ದರು, ಅಥವಾ ಸಮಾಜವು ಅವರ ಮೇಲೆ ಹಾಕುವ ಒತ್ತಡ. ನಾನಿಲ್ಲಿ ಹೇಳುವುದೇನೆಂದರೆ, ಯಾರೆಲ್ಲ ಆ ಸಮಾಜದ ಧ್ವನಿಗೆ ಕಿವಿಗೊಡುತ್ತಾರೆ, ಆ ಒತ್ತಡಕ್ಕೆ ಒಳಗಾಗುತ್ತಾರೆ. ಅವರು ಬಹಳ ಬೆಲೆಯನ್ನು ತೆರಬೇಕಾಗುತ್ತದೆ. ಚಿಕ್ಕ ಕಾಲಿದ್ದವರು ಪ್ರಾಯ ಆದಾಗ ಅವರು ತುಂಬ ಕಷ್ಟಪಡುತ್ತಾರೆ. ಒಂದು ವೇಳೆ ಅವರು ತೂಕ ಹಾಕಿದರೆ ಅವರಿಗೆ ಅದನ್ನು ಸಂಭಾಳಿಸಲು ತುಂಬ ಕಷ್ಟವಾಗುತ್ತಿತ್ತು. ಅನೇಕ ವಿಷಯಗಳಲ್ಲಿ ಅವರ ಚರ್ಮದ ಮೇಲೆ ಪರಿಣಾಮ ಬೀರುತ್ತದೆ, ಅವರ ಕೂದಲಿನ ಮೇಲೆ ಪರಿಣಾಮ ಬೀರುತ್ತದೆ. ಹೌದು, ಅವರೆಲ್ಲ ಭೂಮಿ ಮತ್ತು ಭೂನಿವಾಸಿಗಳ ಘೋಷಣೆಗೆ ಕಿವಿಗೊಟ್ಟಾಗ ಇದನ್ನೆಲ್ಲ ಅನುಭವಿಸಬೇಕಾಗುತ್ತದೆ. ಯೆಶಾಯನ ಗ್ರಂಥ ಅಧ್ಯಾಯ 3 ವಾಕ್ಯ 16ರಿಂದ. ಇದಲ್ಲದೆ ಯೆಹೋವನು ಹೀಗೆನ್ನುತ್ತಾನೆ, ಚೀಯೋನಿನ ಹೆಂಗಸರು ಅಹಂಕಾರವುಳ್ಳವರಾಗಿ ಕತ್ತು ತೂಗುತ್ತಾ, ಕಣ್ಣುಗಳನ್ನು ತಿರುಗಿಸುತ್ತಾ, ವಯ್ಯಾರವಾಗಿ ಹೆಜ್ಜೆ ಇಡುತ್ತಾ, ಕಾಲು ಗೆಜ್ಜೆ ಜಣಜಣಿಸುತ್ತಾ ನಡೆಯೋರಾಗಿರುವುದರಿಂದ ಕರ್ತನಾದ ಯೆಹೋವನು ಚೀಯೋನಿನ ಪುತ್ರಿಯರ ನಡುನೆತ್ತಿಯನ್ನು ಹುಣ್ಣಿನಿಂದ ಬಾಧಿಸಿ ಅವರ ಮಾನವನ್ನು ಬಯಲು ಮಾಡುವನು. ಆ ದಿನದಲ್ಲಿ ಕರ್ತನು ಅವರ ಅಂದುಗೆ, ತುರುಬು ಬಲೆ, ಅರ್ಧಚಂದ್ರ, ಜುಮುಕಿ, ಬಳೆ, ಶಿರವಸ್ತ್ರ, ಮುಂಡಾಸು, ಕಾಲಗೆಜ್ಜೆ, ಡಾಬು, ಗಂಧದ ಭರಣಿ, ತೋಳಬಂದಿ, ಮುದ್ರೆ ಉಂಗುರ, ಮೂಗುತಿ, ಹಬ್ಬದ ಉಡುಗೆ ತೊಡುಗೆ, ಮೇಲಂಗಿ, ಶಾಲು, ಕೈಚೀಲ, ಕೈಗನ್ನಡಿ, ನಾರುಮಡಿ, ಮುಡಿಮುಕುಟ, ಮೇಲುದ್ದಿಕೆ, ಈ ಸೊಗಸಾದ ಭೂಷಣಗಳನ್ನೆಲ್ಲ ತೆಗೆದುಹಾಕೋನು. ಆಗ ಸುಗಂಧದ ಬದಲಾಗಿ ದುರ್ವಾಸನೆ, ಡಾಬಿಗೆ ಬದಲಾಗಿ ಹಗ್ಗ, ಅಂದವಾದ ಜಡೆಯ ಬದಲಾಗಿ ಬೋಳು ತಲೆ, ನಡುವಿನ ಶಲ್ಯಕ್ಕೆ ಬದಲಾಗಿ ಗೋಣಿತಟ್ಟು, ಸೌಂದರ್ಯಕ್ಕೆ ಬದಲಾಗಿ ಕುರೂಪ, ಬೆತ್ತಲೆ ಉಂಟಾಗುವುದು. ಇಲ್ಲಿ ಯೆರೂಸಲೇಮಿನ ಹೆಂಗಸರ ಬಗ್ಗೆ ಹೇಳುವುದು. ಈ ಯೆರೂಸಲೇಮಿನ ಹೆಂಗಸರು ಪ್ರಾಪಂಚಿಕವಾದ ವಿಷಯಗಳಿಗೆ ಹೊಂದಿಕೊಂಡು ಹೋಗಲು ಪ್ರಯತ್ನಿಸುವಾಗ ಮೊದಲು ಅಥವಾ ಕೊನೆಗೆ ಅವರು ಪ್ರಾಪಂಚಿಕ ವಿಷಯಗಳಿಗೆ ಹೊಂದಿಕೊಂಡು ಅದರಲ್ಲೇ ಮುಳುಗಿ ಹೋಗುತ್ತಾರೆ ಮತ್ತು ಅವರ ಸಂಪೂರ್ಣ ಗಮನ ಹೊರನೋಟದ ಸೌಂದರ್ಯದ ಬಗ್ಗೆ ಇರುತ್ತದೆ. ಕಾಲುಗೆಜ್ಜೆ ಜನಜನಿಸುತ್ತಾ, ಕಿವಿಯ ಜುಮುಕಿ, ಅವರ ಆಭರಣಗಳು, ಬಳೆ, ಶಿರವಸ್ತ್ರ, ಕನ್ನಡಿ, ಗಂಧದ ಭರಣಿ, ಮೇಲಂಗಿ, ಕೈಚೀಲ. ನೀವೇನು ಭಾವಿಸುತ್ತೀರಿ? ಇದು ಇತ್ತೀಚೆಗೆ ಪ್ರಾರಂಭವಾಯಿತೆಂದು? ಇಲ್ಲ, ಇದು ತುಂಬ ಹಳೆಯ ಕಾಲದಿಂದಲೂ ಇದೆ.
2800 ವರ್ಷಗಳಿಗಿಂತಲೂ ಮೊದಲಿನಿಂದ ಇದು ಇದೆ. ಯಾವುದೂ ಹೊಸತಲ್ಲ, ಎಲ್ಲವೂ ಮೊದಲೇ ಇತ್ತು. ನಿಮ್ಮ ಗಮನವು ಅತಿಯಾಗಿ ಈ ನಾಶವಾಗುವ ವಸ್ತುಗಳ ಮೇಲೆ ಹೋಗುವಾಗ ದೇವರ ವಾಕ್ಯವು ಹೇಳುತ್ತದೆ ಹೇಗೆ ಜನರ ಹೃದಯವು ದೇವರಿಂದ ದೂರ ಸರಿಯಿತೆಂದು. ಅವರಿಗೆ ಆಂತರ್ಯದ ಸೌಂದರ್ಯದ ಬಗ್ಗೆ ಯಾವುದೇ ಗಮನವಿರಲಿಲ್ಲ. ನೀವು ಬಾಹ್ಯ ರೂಪದ ಸೌಂದರ್ಯವನ್ನು, ಆಂತರ್ಯದ ಸೌಂದರ್ಯವನ್ನು ಹೊಂದಬಹುದು. ಆಂತರ್ಯದ ಸೌಂದರ್ಯವಿಲ್ಲದೆ ನೀವು ಬಾಹ್ಯ ಸೌಂದರ್ಯವನ್ನು ಮಾತ್ರ ಹೊಂದಬಹುದು. ಆದರೆ ಇಲ್ಲಿ ಪೌಲನು ಹೇಳುತ್ತಾನೆ, 1 ತಿಮೊಥೆಯನಿಗೆ ಅಧ್ಯಾಯ 2 ವಾಕ್ಯ 9 ಮತ್ತು 10ರಲ್ಲಿ ಅದೇ ವಿಷಯವನ್ನು ಹೇಳುತ್ತಾನೆ. ಒಂದು ವೇಳೆ ದೇವರು ಒಂದು ಸೌಂದರ್ಯ ಸ್ಪರ್ಧೆಯನ್ನು ಇಟ್ಟರೆ ಅದು ಹೇಗಿರಬಹುದು? ನೀವು ಕೇಳುತ್ತಿರುತ್ತೀರಲ್ಲ, ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್, ಮಿಸ್ ಇಂಡಿಯಾ. ಹೌದು, ಸೌಂದರ್ಯದ ಬೇರೆ ಬೇರೆ ಮಾಪನಗಳು ಜರುಗುತ್ತವೆ. ಅಲ್ಲಿ ಬರೀ ಬಾಹ್ಯ ರೂಪವನ್ನು ಮಾತ್ರ ನೋಡುತ್ತಾರೆ ಮತ್ತು ಅದನ್ನು ಪಡೆಯಲು ಜನರು ತುಂಬ ಹೋರಾಟವನ್ನು ನಡೆಸಬೇಕಾಗುತ್ತದೆ. ಯಾರಿಗೆ ವೈಯಕ್ತಿಕವಾಗಿ ಅಷ್ಟು ಖರ್ಚು ಮಾಡಲು ಸಾಧ್ಯವುಂಟು ಅವರು ವೈಯಕ್ತಿಕ ತರಬೇತುದಾರರು, ಫೋಟೋಗ್ರಾಫರ್ಸ್, ಬ್ಯೂಟಿಷಿಯನ್, ವಸ್ತ್ರ ಅಲಂಕಾರಗಾರರನ್ನು ಇಟ್ಟುಕೊಳ್ಳುವರು. ಅದರಲ್ಲಿ ಸ್ಪರ್ಧಿಸಲು ಯೋಚಿಸಬಹುದು. ಆದರೆ ದೇವರು ಹೇಳುತ್ತಾರೆ ಬೇರೆಯದೇ ಆದ ಸೌಂದರ್ಯದ ಬಗ್ಗೆ. ಆ ಸೌಂದರ್ಯವು ಶಾಶ್ವತವಾದದ್ದು. ಆ ಆಂತರ್ಯದ ಸೌಂದರ್ಯವನ್ನು ಯಾರೂ ಹೊಂದಬಹುದು ಮತ್ತು ಸ್ಪರ್ಧಿಸಬಹುದೆಂದು. ಅದನ್ನು ಪ್ರಾಪಂಚಿಕ ರೀತಿಯಲ್ಲಿ ನಿರ್ವಹಿಸಬಹುದು. ನಾವು ಕಲ್ಪಿಸುವ, ದೇವರು ನಡೆಸುವ ಸೌಂದರ್ಯ ಸ್ಪರ್ಧೆಯು ಹೇಗಿರಬಹುದೆಂದು. ಆತನು ನಿಮ್ಮ ಆಂತರ್ಯದ ಸೌಂದರ್ಯವನ್ನು ನೋಡುತ್ತಾನೆ, ನಿಮ್ಮ ಪ್ರಾಣದ ಶಾಂತತೆ, ಆತ್ಮದ ಸಾತ್ವಿಕತೆಯನ್ನು. ಸರಿಯಲ್ಲವೇ? ಆಮೆನ್. ಯಾಕೋಬನು ಅಧ್ಯಾಯ 3 ವಾಕ್ಯ 13ರಿಂದ. ನಿಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂಥವನು ಒಳ್ಳೆಯ ನಡತೆಯಿಂದ ಜ್ಞಾನದ ಲಕ್ಷಣವಾದ ವಿನಯಶೀಲತೆಯ ಕ್ರಿಯೆಗಳಿಂದ ಅದನ್ನು ತೋರಿಸಲಿ. ಆದರೆ ತೀಕ್ಷ್ಣವಾದ ಮತ್ಸರವು ಸ್ವಾರ್ಥಾಭಿಲಾಷೆಯು ನಿಮ್ಮ ಹೃದಯದೊಳಗೆ ಇರುವುದಾದರೆ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅದು ಮೇಲಿಂದ ಬಂದ ಜ್ಞಾನವಲ್ಲ, ಅದು ಭೂಸಂಬಂಧವಾದದ್ದು, ಲೌಕಿಕವಾದುದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರವು, ಹಗೆತನವು ಇರುವ ಕಡೆ ಗೊಂದಲಗಳು, ಸಕಲ ವಿಧದ ನೀಚ ಕೃತ್ಯಗಳು ಇರುವು. ಆದರೆ ಮೇಲಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮತ್ತು ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು, ಪಕ್ಷಪಾತವಿಲ್ಲದ್ದು, ಪ್ರಾಮಾಣಿಕವಾದದ್ದು ಆಗಿದೆ. ಸಮಾಧಾನವನ್ನು ಉಂಟು ಮಾಡುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ಆಮೆನ್. ಹೌದು, ಇಲ್ಲಿ ಅವನು ಹೇಳುವುದು ಆಂತರ್ಯದ ಸೌಂದರ್ಯದ ಬಗ್ಗೆ. ದೇವರ ವಾಕ್ಯ ಹೇಳುತ್ತದೆ ಅದು ಕರುಣೆ, ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು, ಪ್ರಾಮಾಣಿಕವಾದದ್ದು, ಪಕ್ಷಪಾತವಿಲ್ಲದ್ದು, ವಿನಯವುಳ್ಳದೆಂದು. ಆಮೆನ್. ಇಲ್ಲಿ ಯಾಕೋಬನು 2 ರೀತಿಯ ಜ್ಞಾನದ ಬಗ್ಗೆ ಹೇಳುತ್ತಾನೆ. ಭೂಸಂಬಂಧವಾದ ಅಥವಾ ಲೌಕಿಕ ಜ್ಞಾನ ಮತ್ತು ದೇವರ ವಾಕ್ಯದ ಜ್ಞಾನ. ಹೌದು, ಭೂಸಂಬಂಧವಾದ ಅಥವಾ ಲೌಕಿಕ ಜ್ಞಾನ ಮತ್ತು ದೇವರ ವಾಕ್ಯದ ಜ್ಞಾನ. ಪ್ರಪಂಚವು ಜನರು ಜ್ಞಾನರಾಗಿರಬೇಕೆಂದು ಬಯಸುತ್ತದೆ. ಪ್ರಾಪಂಚಿಕ ಮಟ್ಟದ ಪ್ರಕಾರ ಪ್ರಪಂಚವು ಅದರದ್ದೇ ಆದ ಜ್ಞಾನವನ್ನು ಹೊಂದಿದೆ. ಯೇಸುವನ್ನು ನಂಬಿ
ಮೂರ್ಖರಾಗಬೇಡಿ. ನಿಮ್ಮ ಜೀವನವನ್ನು ಜೀವಿಸಿ. ಯಾವಾಗಲೂ ಪ್ರಾರ್ಥನೆ, ಸಭೆ ಎಂದು ಯಾಕೆ ಹೋಗಬೇಕು? ಅದೇ ರೀತಿಯ ಕೆಲವು ಪ್ರಾಪಂಚಿಕ ಲೌಕಿಕ ಜ್ಞಾನವನ್ನು ನೀಡುತ್ತಾರೆ. ಅದೇ ರೀತಿ ದೇವರ ವಾಕ್ಯದಲ್ಲೂ ಮುತ್ತುಗಳಿವೆ. ಯಾಕೋಬನು ಹೇಳುತ್ತಾನೆ, ಪ್ರಾಪಂಚಿಕ ಜ್ಞಾನ ಅಥವಾ ಲೌಕಿಕವಾದ ಜ್ಞಾನ ದೆವ್ವಗಳಿಗೆ ಸಂಬಂಧಪಟ್ಟದೆಂದು. ವಾಕ್ಯ 15 ಓದುವ. ಅದು ಮೇಲಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದುದು, ಲೌಕಿಕವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಪ್ರಾಪಂಚಿಕ ಜ್ಞಾನವು ಭೂ ಸಂಬಂಧವಾದದ್ದು, ಲೌಕಿಕವಾದದ್ದು ಮತ್ತು ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಪ್ರಾಪಂಚಿಕವಾದ ಜ್ಞಾನವು ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಅದನ್ನು ಯಾಕೋಬನು ಹೇಳುತ್ತಾನೆ, ಅದು ನನ್ನ ಮಾತಲ್ಲ. ಆದುದರಿಂದ ಮೇಲಿಂದ ಬರುವ ಜ್ಞಾನ ಅದು ದೇವರ ವಾಕ್ಯಕ್ಕೆ ಸಂಬಂಧಪಟ್ಟದ್ದು ಮತ್ತು ಪ್ರಪಂಚಕ್ಕೆ ಸಂಬಂಧಪಟ್ಟ ಜ್ಞಾನ. ಎರಡು ರೀತಿಯ ಜ್ಞಾನ. ವ್ಯತ್ಯಾಸವೆಂದರೆ ಒಂದು ಜ್ಞಾನವು ಪರಿಶುದ್ಧವಾದದ್ದು, ಇನ್ನೊಂದು ಭ್ರಷ್ಟವಾದದ್ದು. ದೇವರ ವಾಕ್ಯವನ್ನು ಮುಂದುವರಿಸುವ. ವಾಕ್ಯ 16. ಮತ್ಸರವು ಹಗೆತನವೂ ಇರುವ ಕಡೆ ಗೊಂದಲಗಳು, ಸಕಲ ವಿಧದ ನೀಚ ಕೃತ್ಯಗಳು ಇರುವು. ಮತ್ಸರವು ಹಗೆತನವೂ ಇರುವ ಕಡೆ ಗೊಂದಲಗಳು, ಸಕಲ ವಿಧದ ನೀಚ ಕೃತ್ಯಗಳು ಇರುವು. ಆದರೆ ಮೇಲಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು. ಮೇಲಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು. ಎಲ್ಲಿ ಎಲ್ಲ ಲೌಕಿಕ ಜ್ಞಾನವು ಕಾರ್ಯನಿರ್ವಹಿಸುತ್ತದೆ, ಅಲ್ಲಿ ಮತ್ಸರ, ಹಗೆತನ, ಗೊಂದಲ, ಸಕಲ ವಿಧದ ನೀಚ ಕೃತ್ಯಗಳು ಇರುತ್ತವೆ. ಎಲ್ಲಿ ದೇವರ ಜ್ಞಾನವು ಕಾರ್ಯನಿರ್ವಹಿಸುತ್ತದೆ, ಅಲ್ಲಿ ಆದರೆ ಮೇಲಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮತ್ತು ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು, ಪಕ್ಷಪಾತವಿಲ್ಲದ್ದು, ಪ್ರಾಮಾಣಿಕವಾದದ್ದು ಆಗಿದೆ. ಆಮೇನ್. ಹೌದು, ದೇವರ ಜ್ಞಾನಕ್ಕೂ ಲೌಕಿಕ ಜ್ಞಾನಕ್ಕೂ ಇರುವ ವ್ಯತ್ಯಾಸ. ಒಂದು ಪರಿಶುದ್ಧವಾದದ್ದು, ಸಮಾಧಾನಕರವಾದದ್ದು. ಎರಡು ರೀತಿಯ ಜ್ಞಾನ. ಮತ್ತಾಯ ಅಧ್ಯಾಯ 25 ಇದು ಪ್ರತಿಯೊಬ್ಬರಿಗೂ ತಿಳಿದಿರುವ ದೃಷ್ಟಾಂತ. 10 ಮಂದಿ ಕನ್ನಿಕೆಯರು, ಅದರಲ್ಲಿ 5 ಮಂದಿ ಬುದ್ಧಿಹೀನರು ಮತ್ತು 5 ಮಂದಿ ಬುದ್ಧಿವಂತರು. ಈ ಎಲ್ಲ 10 ಮಂದಿ ಕನ್ನಿಕೆಯರು ಸುವಾರ್ತೆಯನ್ನು ಕೇಳಿದ್ದಾರೆ, ಸರಿಯಲ್ಲವೇ? ಯಾರಿಗಾದರೂ ಅದರ ಬಗ್ಗೆ ಸಂಶಯ ಇದೆಯೇ? ಎಲ್ಲ 10 ಮಂದಿ ಕನ್ನಿಕೆಯರು ಸುವಾರ್ತೆಯನ್ನು ಕೇಳಿದ್ದಾರೆ. ಯಾಕೆಂದರೆ ಮದುಮಗನ ಬಗ್ಗೆ ಅವರಿಗೆ ತಿಳಿದಿದೆ ಹಾಗೂ ಮದುಮಗನು ಬರುವ ಬಗ್ಗೆ ಅವರು ಎಚ್ಚರದಿಂದ ಇದ್ದಾರೆ. ಅವರಲ್ಲಿ ಎಣ್ಣೆ ಇದೆ ಎಂದು ಅವರಿಗೆ ತಿಳಿದಿದೆ. ಅವರನ್ನೇ ಶುದ್ಧಗೊಳಿಸಬೇಕೆಂದು ತಿಳಿದಿದೆ. ಈ ಎಲ್ಲ 10 ಕನ್ನಿಕೆಯರು ಸಹಭಾಗಿತ್ವದಲ್ಲಿ ಭಾಗಿಯಾಗಿದ್ದರು. ಅವರು ಸುವಾರ್ತೆಯನ್ನು ಸ್ವೀಕರಿಸಿದ್ದಾರೆ. ಯೇಸುವೇ ಅವರ ದೇವರೆಂದು ಸ್ವೀಕರಿಸಿದ್ದಾರೆ. ಇಲ್ಲವಾದರೆ ಮದುಮಗನಿಗಾಗಿ ಕಾಯುತ್ತಿರಲಿಲ್ಲ, ಸರಿಯಲ್ಲವೇ? ಅವರು ಸುವಾರ್ತೆಯನ್ನು ನಿರಾಕರಿಸಿದವರಲ್ಲ, ಅವರದನ್ನು ಸ್ವೀಕರಿಸಿದ್ದಾರೆ ಮತ್ತು ಆತುರದಿಂದ ಯೇಸುವಿನ ಬರೋಣಕ್ಕೆ ಕಾಯ್ದುಕೊಂಡಿದ್ದಾರೆ. ಇದರಲ್ಲಿ ಯಾವುದೇ ಸಂಶಯವಿದೆಯೇ? ಬುದ್ಧಿಹೀನರು, ಬುದ್ಧಿವಂತರು, ಎರಡೂ ಗುಂಪಿನ ಕನ್ನಿಕೆಯರು ತಮ್ಮ ಜೀವನವನ್ನು ಯೇಸುವಿಗೆ ಅರ್ಪಿಸಿದ್ದಾರೆ. ಯೇಸುವನ್ನು ತಮ್ಮ ಸ್ವಾಮಿ ಹಾಗೂ ರಕ್ಷಕನೆಂದು ಸ್ವೀಕರಿಸಿದ್ದಾರೆ. ಅವರೆಲ್ಲರೂ ಜೊತೆಗಿದ್ದಾರೆ. ಅವರು ಸಹಭಾಗಿತ್ವದ ಭಾಗವಾಗಿದ್ದಾರೆ, ಸರಿಯಲ್ಲವೇ? ಆಮೆನ್. ದೀಪ ಮತ್ತು ಎಣ್ಣೆಯ ಬಗ್ಗೆ ಅವರಿಗೆ ತಿಳಿದಿದೆ ಮತ್ತು ಅದನ್ನು ಅವರ ಜೊತೆ ತೆಗೆದುಕೊಂಡು ಹೋಗಿದ್ದಾರೆ. ಮದುಮಗನು ಬರುತ್ತಾನೆಂದು ಅವರಿಗೆ ತಿಳಿದಿದೆ. ಆದರೆ ಅದರಲ್ಲಿ
5 ಮಂದಿ ಹೇಗೆ ತಪ್ಪಿಸಿಕೊಂಡರು? ಅದನ್ನು ನೀವು ವಿಚಾರ ಮಾಡಬೇಕು. ಈಗಿನ ಸಮಯದ ಪ್ರಕಾರ ಹೇಳುವುದಾದರೆ, ಸುವಾರ್ತೆಯನ್ನು ನಂಬಿ ಕ್ರಿಸ್ತನ ಸಭೆಗೆ ಹೋಗುವ ಜನರು, ಯೇಸುವಿನ 2ನೆಯ ಬರೋಣವನ್ನು ತಿಳಿದವರು ಮಾತ್ರವಲ್ಲ, ಆತುರದಿಂದ ಕಾಯುವವರು. ಹೌದಲ್ಲವೇ? ನೀವು ಅದರ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಮತ್ತಾಯನ ಸುವಾರ್ತೆ ಅಧ್ಯಾಯ 21 ವಾಕ್ಯ 4ರಿಂದ. ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದಾಯಿತು. ಅದೇನೆಂದರೆ, ಚಿಯೋನ್ ಪುತ್ರಿಯೇ ನೋಡು, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಿದ್ದಾನೆ. ಆತನು ಸಾತ್ವಿಕ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆಂದು ಹೇಳಿರಿ ಎಂಬುದು. ಆಮೇನ್. ಬೇರೆ ಕೆಲವೊಂದು ಆವೃತ್ತಿಗಳು ಹೇಳುತ್ತವೆ, ಅರಸನು ಸೌಮ್ಯನು, ಸಾತ್ವಿಕನು, ದೀನನು. ಆ ಅರಸನು ಕತ್ತೆ ಮರಿಯನ್ನು ಹತ್ತಿ ಬರುವನು. ಚಿಯೋನ್ ಪುತ್ರಿಯೇ ನೋಡು, ನಿನ್ನ ಅರಸನು ಸೌಮ್ಯನು, ಸಾತ್ವಿಕನು, ದೀನನು. ಆ ಅರಸನು ಕತ್ತೆಯ ಮರಿಯನ್ನು ಹತ್ತಿ ಬರುವನು. ಪುನಃ ಒಮ್ಮೆ ದೇವರ ವಾಕ್ಯ ಹೇಳುತ್ತದೆ, ಚಿಯೋನ್ ಪುತ್ರಿಯೇ, ನಿನ್ನ ಅರಸನು ಸೌಮ್ಯನು, ಸಾತ್ವಿಕನು, ದೀನನು. ಆ ಅರಸನು ಕತ್ತೆ ಮರಿಯನ್ನು ಹತ್ತಿ ಬರುವನು. ಹಾಗಾದರೆ ಆ ಅರಸನು ಸೊಕ್ಕಿನಿಂದ ಕೂಡಿದ ರಾಣಿ ವೃಷ್ಟಿಯಂಥ ಸ್ತ್ರೀಯನ್ನು ಎದುರು ನೋಡುತ್ತಾನೆಯೇ? ಬಾಹ್ಯ ಸೌಂದರ್ಯವನ್ನು ಮಾತ್ರ ಹೊಂದಿ ಆಂತರ್ಯದ ಸೌಂದರ್ಯವಿಲ್ಲದವಳನ್ನು, ಸರಿಯಲ್ಲವೇ? ಆ ಅರಸನು ಬರುವುದು ಕತ್ತೆ ಮರೆಯ ಮೇಲೆ ಕುಳಿತುಕೊಂಡು. ನಿಜವಾಗಿ ಒಬ್ಬ ಅರಸನು ಬರುವುದು ರಥದಲ್ಲಿ ಕುಳಿತು ಅಥವಾ ಕುದುರೆ ಮೇಲೆ ಕುಳಿತುಕೊಂಡು, ಸರಿಯಲ್ಲವೇ? ಆದರೆ ಇಲ್ಲಿ ಈ ಅರಸನು ಸೌಮ್ಯನೂ ಸಾತ್ವಿಕನೂ ದೀನನೂ ಆಗಿರುವವನು, ಕತ್ತೆ ಮರಿಯ ಮೇಲೆ ಬರುವವನು. ಒಂದು ಸೊಕ್ಕಿನ ಸ್ವಾರ್ಥ, ತನ್ನದೇ ಬಗ್ಗೆ ಯೋಚಿಸುವ ಮಧುವನಗಿತ್ತಿಯನ್ನು ಸ್ವೀಕರಿಸುವನೇ? ಅಂತಹ ಅರಸನು ಬಾಹ್ಯ ರೂಪದ ಸೌಂದರ್ಯವಿರುವ ಆಕೆ, ಆದರೆ ಆಂತರ್ಯದಲ್ಲಿ ಸೌಂದರ್ಯವಿಲ್ಲದವಳನ್ನು ಸ್ವೀಕರಿಸುವನೇ? ಆದುದರಿಂದ ಇಂತಹ ಕೆಲವು ವಿಷಯಗಳನ್ನು ನಾವು ವಿಚಾರಿಸಬೇಕು. ಆಮೇನ್. ಕೊಲೊಸ್ಸೆಯವರಿಗೆ ಅಧ್ಯಾಯ 3 ವಾಕ್ಯ 23 ಮತ್ತು 24. ನೀವು ಯಾವ ಕೆಲಸವನ್ನು ಮಾಡಿದರೋ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಕರ್ತನಿಂದ ಬಾಧ್ಯತೆ ಎಂಬ ಪ್ರತಿಫಲವನ್ನು ಹೊಂದುವಿರೆಂದು ತಿಳಿದುಕೊಂಡು ಕರ್ತನಾದ ಕ್ರಿಸ್ತನನ್ನು ಸೇವಿಸುವರಾಗಿರಿ. ಆಮೇನ್. ನೀವು ಯಾವ ಕೆಲಸವನ್ನು ಮಾಡಿದರೂ ಹೇಗೆ ಮಾಡಬೇಕು? ಮನಪೂರ್ವಕವಾಗಿ ಮಾಡಬೇಕು. ಯಾರಿಗಾಗಿ? ಕರ್ತನಿಗೋಸ್ಕರ. ಯಾಕೆಂದರೆ ನಿಮ್ಮ ಪ್ರತಿಫಲವು ಮನುಷ್ಯರಿಂದಲ್ಲ, ಮನುಷ್ಯರ ಮುಖಾಂತರ ಬರಬಹುದು, ಆದರೆ ಅದು ಬರುವುದು ದೇವರಿಂದ ಮಾತ್ರ. ನೀವು ಏನನ್ನು ಮಾಡಿದರೂ ಮನಪೂರ್ವಕವಾಗಿ ಮಾಡಿ, ಕರ್ತನಿಗೋಸ್ಕರ ಮಾಡಿ. ಯಾಕೆಂದರೆ ನಿಮ್ಮ ಪ್ರತಿಫಲವು ಬರುವುದು ದೇವರಿಂದ ಮಾತ್ರ. ಮನುಷ್ಯರ ಮುಖಾಂತರ ಸಿಗಬಹುದು, ಆದರೆ ಬರುವುದು ಮಾತ್ರ ದೇವರಿಂದಲೇ, ಸರಿಯಲ್ಲವೇ? ಅನೇಕ ಸಲ ಪ್ರತ್ಯೇಕವಾಗಿ ಹೆಂಗಸರು ಭಾವಿಸುತ್ತಾರೆ, ನಾನು ಯಾಕೆ ಮನಪೂರ್ವಕವಾಗಿ ಮಾಡಬೇಕು? ಅವರು ಹೇಗೂ ಮೆಚ್ಚುವುದೂ ಇಲ್ಲ, ಹೊಗಳುವುದೂ ಇಲ್ಲ. ಅಂತಹ ಬೇರೆ ಬೇರೆ ರೀತಿಯ ಅಲೆಗಳು, ಯೋಚನೆಯ ಅಲೆಗಳು ಅವರ ಮನಸ್ಸಲ್ಲಿ ಏಳುತ್ತವೆ. ನಿಮ್ಮ ಗಂಡನು ಅದಕ್ಕೆ ಅರ್ಹನಾಗಿರಲಿಕ್ಕಿಲ್ಲ, ಆದರೆ ನಿಮ್ಮ ಪತಿದೇವರು ಅಂದರೆ ಯೇಸು ಕ್ರಿಸ್ತನು ಅದಕ್ಕೆ ಅರ್ಹನು. ಯಾಕೆಂದರೆ ಆತನು ನಿಮ್ಮನ್ನು ಬಿಡುಗಡೆಗೊಳಿಸಲು, ರಕ್ಷಿಸಲು ಬೆಲೆಯನ್ನು ತೆತ್ತಿದ್ದಾನೆ. ನಿಮ್ಮ ಗಂಡನು ಅದಕ್ಕೆ ಯೋಗ್ಯನಾಗಿರಲಿಕ್ಕಿಲ್ಲ,
ಅರ್ಹನಾಗಿರಲಿಕ್ಕಿಲ್ಲ. ಆದರೆ ಅಲ್ಲಿ ನಿಮ್ಮ ಪತಿದೇವರು ಯೇಸು ಕ್ರಿಸ್ತನು. ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಸೃಷ್ಟಿಕರ್ತನು ನಿನ್ನ ಪತಿಯೆಂದು. ಆದುದರಿಂದ ಯೆಶಾಯನ ಗ್ರಂಥ ಅಧ್ಯಾಯ 54 ಹೇಳಿದೆ, ನಿನ್ನ ಸೃಷ್ಟಿಕರ್ತನು ನಿನ್ನ ಪತಿ. ಆದುದರಿಂದ ನಿನ್ನ ಪತಿದೇವರು ಹೇಳುತ್ತಾರೆ, ನೀವು ಏನು ಮಾಡುತ್ತೀರಿ ಅದನ್ನು ಮನಪೂರ್ವಕವಾಗಿ ಮಾಡಿರಿ, ಯಾಕೆಂದರೆ ನಿಮ್ಮ ಪ್ರತಿಫಲವು ಆತನಿಂದ ಬರುತ್ತದೆ. ಮಾಡುವುದನ್ನು ಕರ್ತನಿಗೋಸ್ಕರ ಮಾಡುವ ಹಾಗೆ ಮಾಡಿರಿ. ಆಮೇನ್. ಹಾಲೆಲೂಯ. ಎಫೆಸದವರಿಗೆ ಅಧ್ಯಾಯ 2 ವಾಕ್ಯ 10. ನಾವಾದರೂ ದೇವರ ಕಲಾಕೃತಿಯಾಗಿದ್ದೇವೆ. ದೇವರು ಮೊದಲೇ ನಮಗಾಗಿ ಸಂಕಲ್ಪಿಸಿದ್ದ ಸತ್ಕಾರ್ಯಗಳನ್ನು ಮಾಡುವವರಾಗಿ ಬದುಕಬೇಕೆಂದು ಯೇಸು ಕ್ರಿಸ್ತನಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಆಮೇನ್. ನಾವು ಆತನ ಕಲಾಕೃತಿಯಾಗಿದ್ದೇವೆ, ಯೇಸು ಕ್ರಿಸ್ತನಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಯಾವುದೇ ಕಲಾಕೃತಿ ಮಾಡಲು ಪ್ರಾರಂಭಿಸುವಾಗ ಅದು ಚೆನ್ನಾಗಿ ಕಾಣುವುದಿಲ್ಲ. ಆದರೆ ಆ ಶಿಲ್ಪಿಯ ಕೌಶಲ್ಯತೆಯು ಅದಕ್ಕೆ ಸೊಬಗನ್ನು ತರುತ್ತದೆ, ಸರಿಯಲ್ಲವೇ? ಮಣ್ಣಿನ ಮುದ್ದೆ ಅಥವಾ ಒಂದು ಮರದ ತುಂಡು ಕೆಲಸದ ಆರಂಭದಲ್ಲಿ ಸುಂದರವಾಗಿ ಕಾಣುವುದಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ನಾವು ದೇವರ ಕಲಾಕೃತಿಯಾಗಿದ್ದೇವೆ. ಆದುದರಿಂದ ಆತನು ನನ್ನಲ್ಲಿ ಮತ್ತು ನಿಮ್ಮಲ್ಲಿ ತನ್ನ ಕಾರ್ಯವನ್ನು ಮಾಡುತ್ತಾ ಇದ್ದಾನೆ. ಆಮೇನ್. ನಾವು ಆತನ ಕಲಾಕೃತಿಗಳು, ಯೇಸು ಕ್ರಿಸ್ತನಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಆತನು ನಮ್ಮಲ್ಲಿ ಕೆಲಸ ಮಾಡುತ್ತಾ ಇದ್ದಾನೆ. ಆದರೆ ನಾವು ಅನೇಕ ಸಲ ಪವಿತ್ರಾತ್ಮನ ಶಾಲೆಯನ್ನು ಕಳೆದುಕೊಳ್ಳುತ್ತೇವೆ, ಆತನ ಕ್ಲಾಸನ್ನು ತಪ್ಪಿಸಿಕೊಳ್ಳುತ್ತೇವೆ. ದೇವರ ವಾಕ್ಯದಿಂದ ಸಿಗುವ ಅಹಿತಕರವಾದ ಉಪದೇಶಗಳನ್ನು ಕೇಳದೆ ನಾವು ಅವುಗಳಿಂದ ತಪ್ಪಿಸಿಕೊಳ್ಳುತ್ತೇವೆ. ಅದು ನಮ್ಮ ಮನುಷ್ಯ ಸ್ವಭಾವ. ಯಾವುದೇ ನಮಗೆ ಅಹಿತಕರವಾದುದನ್ನು ನಾವು ತಪ್ಪಿಸಿಕೊಳ್ಳುತ್ತೇವೆ. ದೇವರ ವಾಕ್ಯವು ಹೇಳುತ್ತದೆ, ನಾವು ದೇವರ ಕಲಾಕೃತಿಗಳು, ಯೇಸು ಕ್ರಿಸ್ತನಲ್ಲಿ ಸೃಷ್ಟಿಸಿದ್ದಾನೆ ಸತ್ಕಾರ್ಯಗಳನ್ನು ಮಾಡಲು, ಸರಿಯಲ್ಲವೇ? ಆಮೇನ್. ಜ್ಞಾನೋಕ್ತಿ ಅಧ್ಯಾಯ 14 ವಾಕ್ಯ 1. ಜ್ಞಾನವಂತಿಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ನಾಶ ಮಾಡುವಳು. ಹೌದು, 2 ರೀತಿಯಲ್ಲಿ ಜನರು ಕೆಲಸ ಮಾಡಬಹುದು. ನಾನು ಮೊದಲೇ ಹೇಳಿದಂತೆ ಹೆಂಗಸರೆಂದರೆ ಅದು ಗಂಡಸರಿಗೂ ಹೆಂಗಸರಿಗೂ ಅನ್ವಯವಾಗುತ್ತದೆ. ಅಂದರೆ ದೇವರ ಮನೆಯೆಂದು ಹೇಳಬಹುದು. ನೀವು ನಿಮ್ಮ ಸ್ವಂತ ಮನೆಯನ್ನು ಹೊಂದಬಹುದು, ನೀವು ದೇವರ ಮನೆಯನ್ನು ಹೊಂದಬಹುದು. ನೀವು ಒಂದು ಮನೆಯನ್ನು ಕಟ್ಟಲೂಬಹುದು, ನಾಶ ಮಾಡಲೂಬಹುದು, ಸರಿಯಲ್ಲವೇ? ನಿಮ್ಮ ಕೈಯಲ್ಲಿ ನೀವು ಏನು ಮಾಡಬಹುದು? ಅದನ್ನು ಕಟ್ಟಿಕೊಂಡು ಬರಬಹುದು ಅಥವಾ ನಾಶ ಮಾಡಲೂಬಹುದು. ಜ್ಞಾನೋಕ್ತಿ 10 ವಾಕ್ಯ 8. ಜ್ಞಾನ ಹೃದಯನು ಆಜ್ಞೆಗಳನ್ನು ಪಾಲಿಸುವನು, ಹರಟೆಯ ಮೂರ್ಖನು ಕೆಡವಲ್ಪಡುವನು. ಜ್ಞಾನ ಹೃದಯದವನೆಂದು ಹೇಗೆ ತಿಳಿಯುತ್ತದೆ? ಅವನು ಆಜ್ಞೆಗಳನ್ನು ಪಾಲಿಸುವನು. ಜ್ಞಾನೋಕ್ತಿ ಅಧ್ಯಾಯ 9 ವಾಕ್ಯ 8. ಧರ್ಮ ನಿಂದಕನನ್ನು ಗದರಿಸಬೇಡ, ನಿನ್ನನ್ನು ಹಗೆ ಮಾಡುವವನು. ಜ್ಞಾನವಂತನನ್ನು ಗದರಿಸಿದರೆ ನಿನ್ನನ್ನು ಪ್ರೀತಿಸುವನು. ಒಬ್ಬನು ಜ್ಞಾನಿ ಎಂದು ಹೇಗೆ ತಿಳಿಯುತ್ತದೆ? ನೀನು ಜ್ಞಾನವಂತನನ್ನು ಗದರಿಸಿದರೆ ಅವನು ನಿನ್ನನ್ನು ಪ್ರೀತಿಸುವನು. ಹೌದು, ಒಬ್ಬ ಜ್ಞಾನವಂತನನ್ನು ಗದರಿಸಿದರೆ ಅವನು ನಿನ್ನನ್ನು ಪ್ರೀತಿಸುವನು. ಆಮೇನ್. ಹಾಗಾದರೆ ಈಗ ಗದರಿಸಿ ನೋಡುವ, ಯಾರು ಜ್ಞಾನವಂತರು ಯಾರು ಅಲ್ಲವೆಂದು. ಜ್ಞಾನವಂತನನ್ನು ಗದರಿಸಿದರೆ ನಿನ್ನನ್ನು ಪ್ರೀತಿಸುವನು, ಧರ್ಮ ನಿಂದಕನನ್ನು ಗದರಿಸಬೇಡ, ನಿನ್ನನ್ನು ಹಗೆ ಮಾಡುವನು. ಹಾಗೆ ಒಬ್ಬ ಜ್ಞಾನಿಯನ್ನು ಧರ್ಮನಿಂದಕನನ್ನು ವಿವೇಚಿಸಲು ದೇವರ ವಾಕ್ಯ ಕಲಿಸುತ್ತದೆ. ಗದರಿಸು, ಅವನು ನಿನ್ನನ್ನು ಪ್ರೀತಿಸುತ್ತಾನೆ, ಅವನ ಪ್ರೀತಿಯು ನಿನ್ನ ಬಗ್ಗೆ ಹೆಚ್ಚುತ್ತದೆ,
ನೀನು ಗದರಿದ ಮೇಲೆ, ಆದರೆ ಧರ್ಮನಿಂದಕನು ನಿನ್ನನ್ನು ಹಾಗೆ ಮಾಡುವನು. ನಾವು ಪರಮಗೀತೆಯಲ್ಲಿ ಕೇಳಿದೆವು, ಸುನೇಮಿನ ಸ್ತ್ರೀಯು ಹೇಳುತ್ತಾಳೆ, ನಾನು ಎದ್ದೇಳುವನು, ಮಳೆಯು ನಿಂತಿತು, ನಾನು ಪಾರಿವಾಳಗಳ ಧ್ವನಿಯನ್ನು ಕೇಳುತ್ತಾ ಇದ್ದೇನೆ. ಹಾಗೆ ಕೆಲವು ಋತುಗಳಲ್ಲಿ ನೀವು ಎದ್ದೇಳಬೇಕು, ಆತನನ್ನು ಹಿಂಬಾಲಿಸಲು. ನಾನು ಎದ್ದೇಳುವೆನು, ಮಳೆಗಾಲ ಮತ್ತು ಚಳಿಗಾಲ ಮುಗಿಯಿತು, ನಾನು ಎದ್ದೇಳುವೆನು, ಆತನನ್ನು ಹಿಂಬಾಲಿಸಲು. ಪಾರಿವಾಳದ ಸ್ವರವನ್ನು ಆಲಿಸುತ್ತೇನೆ, ನಾನು ಎದ್ದೇಳುವೆನು. ಕೀರ್ತನೆ 139ರಲ್ಲಿ ಹೇಳಿದ್ದೆ, ನನ್ನನ್ನು ಹುಡುಕು ದೇವರೇ, ನನ್ನಲ್ಲಿ ಯಾವುದಾದರೂ ಕೆಟ್ಟ ದಾರಿಗಳಿವೆಯೇ ಎಂದು, ಮತ್ತು ನನ್ನನ್ನು ಶಾಶ್ವತವಾದ ಮಾರ್ಗದಲ್ಲಿ ನಡೆಸು. ದಾವೀದನು ಹೇಳಿದ ಹಾಗೆ ಅನೇಕ ಸಲ ನಾವು ದೇವರಿಗೆ ಹೇಳಬೇಕು, ನನ್ನ ಆಂತರ್ಯವನ್ನು ಹುಡುಕು ದೇವರೇ. ನನ್ನ ಆಂತರ್ಯದ ಸೌಂದರ್ಯವನ್ನು ನಾಶ ಮಾಡುವ ವಿಷಯಗಳು ಯಾವುವೆಂದು ಹುಡುಕು ದೇವರೇ, ಮತ್ತು ನನ್ನನ್ನು ಶಾಶ್ವತವಾದ ಮಾರ್ಗದಲ್ಲಿ ನಡೆಸು. ಆಮೇನ್. ಹಾಲೆಲೂಯ. ಯೇಸುವೇ ಸ್ತೋತ್ರ. We bring every life under your blood, and we speak forth for your grace to abound over every life. You uphold every life, Lord, by your righteous right hand, Lord. Let your peace to rule over every heart and every life. In Jesus' name, amen. And may the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord be with you. Shalom.